ಪ್ರಾಣ ಉಳಿದ್ರೆ ಸಾಕು, ಪ್ರಾಣಕ್ಕಿಂತ ಹೆಚ್ಚಿಲ್ಲ ಅಂದರೆ ಅರಣ್ಯದಲ್ಲೇ ಉಳ್ಕೊಂಡ್ಬಿಟ್ಟ, ಅಲ್ಲೇ ಓಡಾಡ್ತಾ ಇದ್ದ. ಆದರೂ ಮನಸ್ಸು ಎಳಿತಾ ಇತ್ತು ತಂದೆ ನೋಡಬೇಕು ಅಂತ. ಒಂದು ಕಡೆ ತಂದೆ ನೋಡಬೇಕು, ಹೋದರೆ ಹಿಡ್ಕೊಂಡು ಬಲಿ ಕೊಟ್ಬಿಡ್ತಾರೆ. ಆಗ ಏನೇ ಆಗಲಿ ಅಪ್ಪನಿಗೆ ರೋಗ ಬಂದ್ಬಿಟ್ಟಿದೆ, ಕೊನೆಗಾಲ ಬಂದಿದೆ, ಒಂದ್ಸಲ ನೋಡ್ಬಿಡ್ತೀನಿ ಅಂತ ಹೊರಟಿದ್ದ. ಇಂದ್ರ ಅಡ್ಡು ಬಂದ, ಬೇಡ ಕಣೋ, ಹೋಗ್ಬೇಡ, ನೀನು ಹೋಗ್ಬೇಡ, ಹೋದರೆ ಹಿಡ್ಕೊಂಡು ಬಲಿ ಹಾಕೇ ಬಿಡ್ತಾರೆ, ನೀನು ಹೋಗ್ಬೇಡ ಅಂಥೇಳಿ ಇಂದ್ರ ಅದನ್ನು ತಡೆದು, ನೀನು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಕ್ಕೆ ಹೋಗು, ಇಲ್ಲೇ ಭೂಮಿಯಲ್ಲಿ ಸುತ್ತಾ ಇರು, ಆಮೇಲೆ ಒಂದು ದಿವಸ ಬರುತ್ತೆ ನಾನು ಹೇಳ್ತೇನೆ, ನೀವು ಹೋಗಬೇಡ ಅಂಥೇಳಿ ಇಂದ್ರನೇ ರೋಹಿತನನ್ನು ತಡೆದು, ನೀನು ಕಾಡಲ್ಲೇ ಅಲ್ಲಲ್ಲೇ ಪುಣ್ಯಕ್ಷೇತ್ರಗಳು ನೋಡ್ತಾ ಇರು ಅಂಥೇಳಿ. ಅವನು 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು, 5 ವರ್ಷ ಕಳೀತು. ಇವನು ಹಾಗೇ ಇದ್ದಾರೆ, ರೋಗಗ್ರಸ್ತರಾಗಿ, ಇವನಿನ್ನೂ ಸತ್ತಿಲ್ಲ. ಈಗ ಏನಾಗುತ್ತೆ, ಏವಂ ದ್ವಿತೀಯೇ ತೃತೀಯೇ ಚತುರ್ಥೇ ಪಂಚಮೇ ತಥಾ ಅಭ್ಯೇತ್ಯ ಸ್ಥವಿರೋ ವಿಪ್ರೋ ಭೂತ್ವಾಗ ವೃತ್ರಗಾಃ ಷಷ್ಠಂ ಸಂವತ್ಸರಂ ತತ್ರ ಚರಿತ್ವಾ ರೋಹಿತಃ ಪುರೀಂ ಉಪವ್ರಜನ್ನಜೀಗರ್ತಾತ್ ಅಕ್ರೀಣಾನ್ ಮಧ್ಯಮಂ ಸುತಂ ಶುನಶ್ಯೇಪಂ ಪಶುಂ ಪಿತ್ರೆ ಪ್ರದಾಯ ಸಮವಂದತ ತತಃ ಪುರುಷಮೇಧೇನ ಗರಿಶ್ಚಂದ್ರೋ ಮಹಾಯಶಾಗ ಮುಕ್ತೋದರೋ ಯಜದ್ದೇವಾನ್ ವರುಣಾದೀನ್ ಮಹತ್ಕಥಗ ವಿಶ್ವಾಮಿತ್ರೋ ಭವತ್ತಸ್ಮಿನ್ ಹೋತಾ ಚ ಅಧ್ವರ್ಯುರಾತ್ಮವಾನ್ ಜಮದಗ್ನಿರಭೂತ್ ಬ್ರಹ್ಮ ವಸಿಷ್ಠೋ ಯಾಸ್ಯ ಸಾಮಗಃ ತಸ್ಮೈ ತುಷ್ಟೋ ದದಾವಿಂದ್ರಕ ಶಾತಕಂ ಭಮಯಂ ರಥಂ ಶುನಶ್ಯೇಪಸ್ಯ ಮಾಹಾತ್ಮ್ಯಂ ಉಪರಿಷ್ಟಾತ್ ಪ್ರಶಕ್ಷ್ಯತೆ ಸತ್ಯಸಾರಾಂ ಧೃತಿಂ ದೃಷ್ಟ್ವಾ ಸಭಾರ್ಯಸ್ಯ ಚ ಭೂಪತೇಃ. 5 ವರ್ಷ ಕಳೆದ 6ನೇ ವರ್ಷ ಅವನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಆಗೋಲ್ಲ ಅಂಥೇಳಿ ನಾನು ಹೋಗಿಯೇ ಹೋಗ್ತೇನೆ ಅಯೋಧ್ಯೆಗೆ, ಅಯೋಧ್ಯ ಪಟ್ಟಣ ಒಂದು ರಾಜಧಾನಿ ಹೊರಟು ಬಿಟ್ಟ. ಹೊರಟಾಗ ಮಧ್ಯದಲ್ಲಿ ಅಜೀಗರ್ತನ ಮಗ, ಆದೀಗ ಯಾರು ಶುನಶೀಪ, ಅವನು ಅದೇ ಕಥೆ ಕೇಳಿದ್ರಲ್ಲ, ನಮ್ಮ ಮಧ್ಯಮ ದೊಡ್ಡವನು ಅಪ್ಪ ಕೊಡಲ್ಲ ಅಂದ, ಚಿಕ್ಕವನನ್ನು ಅಮ್ಮ ಕೊಡಲ್ಲ ಅಂದು, ಮಧ್ಯದವನು ಹಾಗಾದರೆ ಅಪ್ಪ ಅಮ್ಮನಿಗೆ ಬೇಕಾದಷ್ಟು ದಕ್ಷಿಣೆ ಕೊಟ್ಬಿಡು, ನಾನು ಬರ್ತೀನಿ ಅಂದ. ಅದು ಶುನಶೀಪ ಅಂದರೆ ಪಶುವಾಗಿ ನಾನು ಬದಲಿಗೆ ಬರ್ತೀನಿ ಅಂಥೇಳಿ ಅವನು ವಾಪಸ್ ಇವನ ಜೊತೆಯಲ್ಲಿ ಬಂದ ಅಂತ ಇಲ್ಲಿದೆ. ಅಲ್ಲಿ ಬೇರೆ ಕಥೆಯಲ್ಲಿ ಇವನೇ ಹರಿಶ್ಚಂದ್ರನೇ ಕೊಂಡ್ಕೊಂಡ್ಬರ್ತಾನೆ ಅಂತ ಹೇಳಿದೆ. ಈಗ ಬರ್ತಾ ಇರುವಾಗ ಇನ್ನೊಂದು ಸ್ವಲ್ಪ ಇಲ್ಲಿ ಕಥೆ ಸೇರಿಸ್ಬೇಕು. ಬರ್ತಾ ಇರುವಾಗ ವಿಶ್ವಾಮಿತ್ರರು ಬ್ರಹ್ಮರ್ಷಿಕ್ಕೆ ತಪಸ್ಸು ಮಾಡ್ತಾಯಿದ್ರು. ಇವರು ನದಿರಡದಲ್ಲಿದ್ದರು. ಬಂದವನು ನೋಡಿದ ಮಾವಾನ್ ಕಾಲಿಟ್ಕೊಂಡ್ಬಿಟ್ಟೆ, ನನ್ನ ಪ್ರಾಣ ಹೊಸು, ನನ್ನ ಪ್ರಾಣ ಹೋಗ್ತಾ ಇದೆ ಅಂತ ಶುನಶೇಪ ವಿಶ್ವಾಮಿತ್ರರ ಏನಾಯಿತು ಅಂತ ಹೇಳಿದ್ರೆ, ಹೀಗೆ ನಾನು ಒಪ್ಕೊಂಡ್ಬಿಟ್ಟೆ, ಅಪ್ಪ ಅಮ್ಮನಿಗೋಸ್ಕರ ನಾನು ಬಲಿಯಾಗ್ತೇನೆ. ಇಲ್ಲೇ ಹೋದರೆ ಅಷ್ಟು ಬಡತನ ಇದೆಯಲ್ಲ, ಬಡತನಕ್ಕಿಂತ ಹೆಚ್ಚು ದುಃಖ ಇಲ್ಲ, ನಮ್ಮ ಅಪ್ಪ ಅಮ್ಮನ ಬಡತನ ಹೋಗುತ್ತೆ ಅಂತ ನಾವು ಒಪ್ಕೊಂಡಿದ್ದೀನಿ, ಈಗ ನನ್ನ ಪ್ರಾಣವನ್ನು ಉಳಿಸ್ಬೇಕು ಅಂತೇಳಿ ವಿಶ್ವಾಮಿತ್ರರು ಯೋಚನೆ ಮಾಡಿದರು. 2 ಮಂತ್ರ ಹೇಳ್ಕೊಡ್ತೇನೆ, ಆ ಮಂತ್ರ ನೀನು ಅಲ್ಲಿ ಹೇಳು. ಯೂಪಕ್ಕೆ ಕಟ್ಟಿದ ಮೇಲೆ, ಯೂಪಕ್ಕೆ ಪಶುವನ್ನು ಕುಯ್ಯೋಕೆ ಕಟ್ಟೋದು, ಆ ಕಟ್ಟಿ ಅದನ್ನೇನು ಪ್ರದಕ್ಷಿಣೆ ಮಾಡ್ತಾರಲ್ಲ, ಆಗ ನೀನು ಈ ಮಂತ್ರ ಹೇಳು ಅಂತ. ಯಾವ ಮಂತ್ರ ಅಂದರೆ, ಉದುತ್ತಮಂ ವರುಣಪಾಶಮಸ್ಮರವಾಧಮಂ ವಿಮಧ್ಯಮಗ್ವಿಶ್ರಥಾಯ ಅಥಾ ಭಯಮಾಣಿತ್ಯಂ ರಥೇತವನಾಗಸೋ ಅದಿತಯೇ ಸ್ಯಾಮ. ಇದೊಂದು ಮಂತ್ರ. ಅವತೆ ಹೇಳೋ ವರುಣ ನಮೋ ವಿರವ ಯಜ್ಞೇ ಭೀಮೇ ಅವಿರ್ಭಿ ಕ್ಷಯನ್ನಸ್ಮಭ್ಯಮಸುರ ಪ್ರಚಯತೋ ರಾಜನ್ನೇನಾಗುಂಸಿ ವಿಶ್ವಶಶ್ರಥ ಕೃತಾನಿ ಅಂತೇಳಿ 2 ಮಂತ್ರವನ್ನು ವಿಶ್ವಾಮಿತ್ರರು ಉಪದೇಶ ಮಾಡಿದರು. ಆ 2 ಮಂತ್ರ ಹೇಳಿದ ಮೇಲೆ ಶುನಶೇಪನಿಗೆ ಏನು ಭಯ ಅಂದರೆ, ನೀವಿಲ್ಲಿ ಹೇಳ್ತೀರಿ, ನೀವು ಇಲ್ಲಿರ್ತೀರಿ, ನಾನು ಅಲ್ಲಿರ್ತೀನಿ, ಆಮೇಲೆ ಬಂದು ಕುಯ್ದುಬಿಟ್ರೆ ಆಮೇಲೆ ಮಂತ್ರ ಹೇಳಿದ್ದೆ ಅಂತ ನೀವೇ ಬರಬೇಕು ಅಂದವರು. ಆಯ್ತಪ್ಪ, ನಾನೇ ಯಜ್ಞಕ್ಕೆ ಬರ್ತೀನಿ, ಇದು ಕೊಟ್ಟವ್ರೆ ಅದನ್ನು ಮುಂದಕ್ಕೂ ನಡೆಸಬೇಕು ಅಂತ ಹೇಳಿದ ಹಾಗೆ ಶುನಶೇಪನನ್ನು ಬಂದು ತಂದೆಗೆ ಒಪ್ಪಿಸಿದ್ದಾನೆ. ತಂದೆ ಆಯಿತು, ನಾನು ಯಜ್ಞ ಮಾಡ್ತೀನಿ ಅಂತೇಳಿ ಆ ಪುರುಷಮೇಧ ನಮ್ಮ ವೇದದಲ್ಲಿ ಪರ್ಯಜ್ಞಕೃತಂ ಪುರುಷಂಚಾರಣ್ಯಾದೃಷ್ಟೋತ್ಸೃಜನ್ ಯಹಿಗುಂ ಸಾಯೈ. ಪುರುಷನಿಗೆ ಸಾಯಿಸೋದಿಲ್ಲ, ಇಲ್ಲೂ ಇಲ್ಲ, ಆದ್ರೆ ಅಲ್ಲಿ ಕೊಟ್ಟ ಮಾತಿನಂತೆ ಬಲಿ ಕೊಡ್ತಿರ್ತದೆ ಅಷ್ಟೇ. ಅಲ್ಲಿ ಪಶು ಅಂದ್ರೆ ಉಪಾಕರಣ ಮಾಡಿಬಿಟ್ಟು ಉಪಾಕೃತನ ಉತ್ಸರ್ಜನೆ ಅಷ್ಟೇ ಅಲ್ಲಿರೋದು. ನನಗೆ ಗೊತ್ತು, ಆದರೆ ಮನುಷ್ಯನಿಗೆ ಭಯ ಆಗತ್ತೆ. ಏನಾಗಲಿ
ಅದು ಅವನು ಮುಂದೆ ಇನ್ನು ನಿರ್ಮಾಲ್ಯ ಅದ ಅಂತ. ಬ್ರಾಹ್ಮಣನಾದ್ರೆ ಬ್ರಾಹ್ಮಣ್ಯ ಕರ್ಮದಿಂದ ಹೀನನಾಗ್ತಾನೆ ಅದಕ್ಕೋಸ್ಕರ ಅದಕ್ಕೆ ಮಧ್ಯನೇ ಆಗಬೇಕು ಅಂತ ಇಂಥ ಯಜ್ಞವನ್ನ ಮಾಡಬೇಕು ಅಂತ ಹೇಳಿ ಹರಿಶ್ಚಂದ್ರ ಏನೋ ನಿಶ್ಚಯ ಮಾಡ್ದ. ಆ ಯಜ್ಞವನ್ನ ಏನೋ ನಡೆಸಿದ್ದಾರೆ. ಆ ಯಜ್ಞದಲ್ಲಿ ವಿಶ್ವಾಮಿತ್ರನೇ ಹೋದ್ರು. ವಿಶ್ವಾಮಿತ್ರ ಹೋದ್ರು. ಅಧ್ವರ್ಯು ಜಮದಗ್ನಿ, ಬ್ರಹ್ಮ ವಸಿಷ್ಠರು, ಅಯಾಸ್ಯ ಗೋತ್ರದವರು ಸಾಮಗಾನ ಮಾಡೋರು. ಗೌತಮ ಅಯಾಸ್ಯ ಗೌತಮ, ಅಯಾಸ್ಯ ಸಾಮಗ ಅಂತ ಇಷ್ಟೇ. ಗೌತಮ ಅಯಾಸ್ಯ ಅಂದರೆ ಗೌತಮ. ಹೀಗೆ ಬಹಳ ಒಳ್ಳೊಳ್ಳೆ ಋಷಿಗಳೇ ಬಂದು ಯಜ್ಞವನ್ನು ನಡೆಸಿಕೊಟ್ಟಿದ್ದಾರೆ. ವರ್ಣನಿಗೂ ಬಹಳ ಸಂತೋಷವಾಯಿತು. ಆಯ್ತಪ್ಪ ನಿಲ್ಲಿಸು ಯಜ್ಞನ ಅಂತ ವಿಶ್ವಾಮಿತ್ರರೇ ಹೋತ್ರವನ್ನು ಇಟ್ಟುಕೊಂಡು ಮಂತ್ರವನ್ನು ಹೇಳಿ ಅವನಿಗೆಲ್ಲ ಉಪದೇಶ ಕೊಟ್ಟವರು. ವರುಣ ಸಾಕು ಯಜ್ಞ ನಿಲ್ಲಿಸು, ಪೂರ್ಣವಾಯಿತು ಅಂತ. ಈಗ ಚರ್ಚೆ. ಈ ಶುನಶೇಪ ರಾಜ ದುಡ್ಡು ಕೊಂಡ್ಕೊಟ್ಟಿಂದ ರಾಜನಿಗೆ ಸೇರ್ಬೇಕಾ, ಅವ್ರ ಅಪ್ಪ ಬಂದದ್ರಿಂದ ಅಪ್ಪ ಮಗ ಬಂದಿಂದ ಅವನು ಅಲ್ಲಿ ಬೇರೆ ವಿಶೇಷಣ ಮಾಡೋಕ್ಕಲ್ಲ, ನಾನೇ ಮಾಡ್ತೀನಿ ನೀವು ಸ್ವಲ್ಪ ದುಡ್ಡು ಕೊಡ್ರಿ ಅಂತ ಬಂದಿದ್ದ. ತಂದೆ ದಾರಿದ್ರ್ಯ ಎಷ್ಟು ಕಷ್ಟ ಅಂದರೆ ಯಾರು ನಾವು ಮಾಡೋಲ್ಲ ನಾನು ಮಾಡ್ತೀನಿ, ನೀವು ಸ್ವಲ್ಪ ದುಡ್ಡು ಕೊಡ್ರಿ ಅಷ್ಟೇ. ದುಡ್ಡಿಗೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಇದರಿಂದ ಇದೆ. ವಿಶೇಷಣ ಅಂತಂದ್ರೆ ಅಷ್ಟೇ, ಆ ಪರ್ಯಜ್ಞೀಕರಣವನ್ನು ಮಾಡಿಕೊಡೋದು ಅದು ಮಾಡಲ್ಲ ಅಂದ ಅವನು. ಆಯಿತು ಮಾಡ್ತೀನಿ ಅಂದ. ಅಂದರೆ ದುಡ್ಡಿಗೆ ಏನು ಬೇಕಾದ್ರೂ ಹೊಂತಾರೆ ಅನ್ನೋದು ಹಿಂದಿನಿಂದ ಬಂದಿದೆ ಅನ್ನೋ ಒಂದು ಗುರುತು. ಈಗ ಅವನನ್ನು ಬಿಡಿಸಿದ್ರು. ಯಾರಿಗೆ ಸೇರಬೇಕು ಅಂದರು. ಕೊನೆಯಲ್ಲಿ ಅಲ್ಲಿ ದೇವತೆಗಳೆಲ್ಲ ಇದು ಮಾಡಿ ಇಬ್ಬರು ವಿಶ್ವಾಮಿತ್ರಕ್ಕೆ ಸೇರಬೇಕು ಅಂತ. ಹುಟ್ಟಿದ್ದು ಭಾರ್ಗವ ಗೋತ್ರ, ಸೇರಿದ್ದು ಕೌಶಿಕ ಗೋತ್ರ. ಹೀಗೆ ಶುನಿಶೇಪ 2 ಗೋತ್ರದವನಾದ, ದ್ವಿಗೋತ್ರನಾದ. ಈಗ ಇಂದ್ರನು ಕೂಡ ಬಹಳ ಸಂತೋಷವಾಗಿ ಆ ಹರಿಶ್ಚಂದ್ರನಿಗೆ ಒಂದು ದಿವ್ಯವಾದ ರಥವನ್ನು, ಚಿನ್ನಮಯವಾದ ರಥವನ್ನು ಕೊಟ್ಟಿದ್ದಾನೆ. ಇನ್ನು ಶುನಿಶೇಪನ ಕಥೆಯನ್ನು ವಿಸ್ತಾರವಾಗಿ ಮುಂದೆ ಹೇಳ್ತೀವಿ. ಇಲ್ಲಿ ಹೇಳಲಿಲ್ಲ. ಇಲ್ಲಿ ಆ ಸತ್ಯ ಹರಿಶ್ಚಂದ್ರನ ಇದನ್ನು ನೋಡಿ ವಿಶ್ವಾಮಿತ್ರಿಗೆ ಬಹಳ ಸಂತೋಷವಾಯಿತು. ಒಂದು ಅಷ್ಟೇ ಹೇಳಿದ್ದಾರೆ. ಹರಿಶ್ಚಂದ್ರನ ಕಥೆಯ ಪೂರ್ತಿ ಇದೆ, ರಾಘವಾಂಕ ಬರೆದಿದ್ದಾನೆ. ಅದು ಒಂದೇ ಲೈನಲ್ಲಿ ಮುಗಿಸಿದ್ದಾರೆ. ಇದರಲ್ಲಿ ಬರುತ್ತೆ, ಪಂಪಾ ಮಹಾತ್ಮ್ಯದಲ್ಲಿ ಬರುತ್ತೆ ಹರಿಶ್ಚಂದ್ರನ ಕಥೆ ವಿಸ್ತಾರವಾಗಿದೆ. ಆಯ್ತಾ ಪುಸ್ತಕ? ಆಯ್ತು ಪ್ರಿಂಟ್ ಆಗಿದೆ. ಕೊಡ್ಲಿಲ್ಲ ನಮಗೆ. ಓ ಚೆನ್ನಾಗಿ ನೋಡಿ ಅಂತ ಹೇಳಿ ಕೊಟ್ಟಿದ್ದೆ. ಯೂಪ ಕಟ್ಟಿ ಆಯ್ತಾ? ಅಲ್ಲ, ಯೂಪಕ್ಕೆ ಕಟ್ಟಿದಾಗ ಇಂದ್ರಾಯತ್ವ ಅಜುಷ್ಟ ನೀವು ನಜ್ಮಿ ಅಂತ ಹೇಳಿಬಿಟ್ಟು ಯೂಪಕ್ಕೆ ಕಟ್ಟಬೇಕು. ಕಟ್ಟಿದ ಮೇಲೆ ತಿಷ್ಠತಿ ಪಶವು ಏಕಾದಶ ಪ್ರಯಾಜಾನಿ ಯಜತಿ ಅಂತ ಆ ಪ್ರಯಾಜ ಮಂತ್ರವನ್ನು ಹೇಳಬೇಕಾದ್ರೆ ಅವನು ವರುಣ ಸ್ತೋತ್ರ ಮಾಡಿಬಿಡ್ತಾನೆ. ಅವನು ಅಂದರೆ ಅಲ್ಲಿಂದ ಮುಂದಕ್ಕೆ ಅವನಿಗೆ ಪ್ರೈಷಾಪುಟ್ಟು ಆಶ್ರಾವ್ಯ ಪ್ರತ್ಯಾಶ್ರಾವಿತೆ ಏನೋ ದೈವ್ಯಾಶ್ರಮಿತಾರ ಆರಭಧ್ವಂ ಅಂತ ಹೇಳ್ಬಿಟ್ಟು ಅವನನ್ನು ಬಿಡೋ ಮಂತ್ರವನ್ನು ಶುರು ಮಾಡಬೇಕು. ಅವನು ನಿಯೋಗ ಮಾಡಿದ ಕೂಡಲೇ ಅವನು ಪ್ರಾರ್ಥನೆ ಮಾಡಿದ್ರಿಂದ ಏನಾಯಿತು ಅಂದರೆ ಅವನು ಪರ್ಯಜ್ಞೀಕರಣ ಆಗಿರಲಿಲ್ಲ. ಪರ್ಯಜ್ಞೀಕರಣವಾಗಿಬಿಟ್ರೆ ಅವನು ದೇವತೆಗೆ ಮೀಸಲಾದ. ಆಮೇಲೆ ಅವನನ್ನು ಬಿಟ್ಬಿಡ್ತಾರೆ. ಪುರುಷನನ್ನು ಬಿಡಬೇಕು. ಪುರುಷನನ್ನ ಯಜ್ಞದಲ್ಲಿ ಪಶುವಾಗಿ ಅಂದರೆ ಅಷ್ಟೇ. ಪರ್ಯಜ್ಞೀಕರಣಂಚ ಪುರುಷಂಚ ಉತ್ಸರ್ಜಂತಿ ಅಂತ. ಹೀಗೆ ವಿಶ್ವಾಮಿತ್ರರಿಗೆ ಹರಿಶ್ಚಂದ್ರನ ಸತ್ಯವನ್ನು ನೋಡಿ ಬಹಳ ಸಂತೋಷವಾಗಿ, ನಿನ್ನ ಗತಿ ಎಲ್ಲೂ ತಡೆಯಿಲ್ಲ, ನೀನು ಮನಸ್ಸನ್ನು ಅಂತರ್ಮುಖನಾಗಿ ಅಧ್ಯಾತ್ಮಕವಾಗಿ ಕೊನೆಯಲ್ಲಿ ಪರಮಾತ್ಮನಲ್ಲಿ ನಿಲ್ಲಿಸ್ಕೊ ಅಂತೇಳಿ ಖೇವಾಯುಂ ಧಾರೆ ಓದಿಲ್ಲ ಅಲ್ವಾ? 3 ಶ್ಲೋಕ ಓದಿದ್ರ? ಯಾಕ್ಬಿಟ್ರ? ಓದೇ. ವಿಶ್ವಾಮಿತ್ರೋ ಭೃಶಂ ಪ್ರೀತೋ ಅವಿಹತಾಂ ಗತಿಂ ಮನಃ ಪೃಥಿವ್ಯಾಂ ತಾಮದ್ಭಿಃ ತೇಜಸಾಪೋ ನಿಲೇನಯತ್ ಖೇವಾಯುಂ ಧಾರಯಂಸ್ತಚ್ಚ ಭೂತಾದೌ ತಂ ಮಹಾತ್ಮನಿ ತಸ್ಮಿನ್ ಜ್ಞಾನಕಲಾಂ ಧ್ಯಾತ್ವಾ ತಯಾ ಜ್ಞಾನಂ ವಿನಿರ್ದಹನ್ ಹಿತ್ವಾ ತಾಂ ಸ್ವೇನ ಭಾವೇನ ನಿರ್ವಾಣ ಸುಖ ಸಂವಿದಾ ಅನಿರ್ದೇಶ್ಯಾ ಪ್ರತರ್ಕ್ಯೇಣ ತಸ್ಥೌ ವಿಧ್ವಸ್ತ ಬಂಧನಃ. ವಿಶ್ವಾಮಿತ್ರರು ಹರಿಶ್ಚಂದ್ರನಿಗೆ ಆ ಧಾರಣಾ ಯೋಗವನ್ನು ಉಪದೇಶ ಮಾಡಿ ಮನಸ್ಸನ್ನು ಪೃಥಿವಿಯನ್ನು ನೀರಿನಲ್ಲಿ, ನೀರನ್ನು ತೇಜಸ್ಸಿನಲ್ಲಿ, ತೇಜಸ್ಸನ್ನು ವಾಯುವಿನಲ್ಲಿ, ವಾಯುವನ್ನು ಆಕಾಶದಲ್ಲಿ, ಹೀಗೆ ಒಂದರಲ್ಲಿ ಒಂದು ಲಯಗೊಳಿಸ್ತಾ ಕೊನೆಯಲ್ಲಿ ಪರಮಾತ್ಮನಲ್ಲಿ ಎಲ್ಲವನ್ನು ಲಯಗೊಳಿಸಿ ತಾನೂ ಕೂಡ ತನ್ನ ಅಹಂ ಎಂಬುದನ್ನು ಪೂರ್ತಿಯಾಗಿ ಬಿಟ್ಟು ಆ ಕೇವಲ ಆನಂದ ಸ್ವರೂಪದಲ್ಲಿ ತಾನು ಇದ್ದು ಕೊನೆಯಲ್ಲಿ ಆತ್ಮಜ್ಞಾನವನ್ನು ಪಡ್ಕೊಂಡ. ಹೀಗೆ ಸಮಸ್ತ ಬಂಧನವನ್ನು ಕಳೆದುಕೊಂಡ ಅಂಥೇಳಿ ಈ ಹರಿಶ್ಚಂದ್ರನ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. 18ನೇ ಇಲ್ಲಿ ಹೋದರೆ ಈ 18ನೇ ಅಧ್ಯಾಯ. ನನಗೆ ಈ ಅಧ್ಯಾಯ ಬಹಳ ಇಷ್ಟ. ಅವರು ಪರಶುರಾಮನ ಕಥೆ ಹೇಳಿದರೆ ಇಲ್ಲ ಯಯಾತಿ ಕಥೆನೇ ಹೇಳಬೇಕು ಅಂತ ಹೇಳಿದ್ದಾರೆ. ಓದಪ್ಪ. ಯತಿರ್ಯಯಾತಿ ಸಂಯಾತಿ
ಆಯತಿರ್ವಿಯತೆ ಕೃತಿ ಷಡಿಮೇ ನಹುಷಸ್ಯಾಸನ್ ಇಂದ್ರಿಯಾಣೀವ ದೇಹಿನಃ ರಾಜ್ಯಂ ನೈಚ್ಛತ್ಯತಿ ಪಿತ್ರ ದತ್ತಂ ತತ್ಪರಿಣಾಮವಿತ್ ಯತ್ರ ಪ್ರವಿಷ್ಟಃ ಪುರುಷಃ ಆತ್ಮಾನಂ ನಾವಬುಧ್ಯತೆ ಪಿತರಿ ಭ್ರಂಶಿತೆ ಸ್ಥಾನಾತ್ ಇಂದ್ರಾಣ್ಯಾದರ್ಶನಾದ್ವಿಜೈಃ ಪ್ರಾಪಿತೆ ಜಗರತ್ವಂ ವೈ ಯಯಾತಿ ಅಭವನ್ ನೃಪಃ ಚತಸೃಷು ಆದಿಶದ್ದಿಕ್ಷು ಭ್ರಾತॄನ್ ಭ್ರಾತಾಯ ವೀಯಸಃ ಕೃತದಾರೋ ಜುಗೋಪೋರ್ವೀಂ ಕಾವ್ಯಸ್ಯ ವೃಷಪರ್ವಣಃ. ನಹುಷನಿಗೆ 6 ಜನ ಮಕ್ಕಳು. ಯತಿ, ಯಯಾತಿ, ಸಂಯಾತಿ, ಆಯತಿ, ವಿಯತಿ, ಕೃತಿ. ಇವರು 6 ಜನ. ಹಾಗೆ ಮನುಷ್ಯನಿಗೆ 6 ಇಂದ್ರಿಯಗಳು ಇರುತ್ತೋ ಹಾಗೆ ಅಂದರು. 6 ಇಂದ್ರಿಯದಲ್ಲಿ ಪಂಚ ಜ್ಞಾನೇಂದ್ರಿಯ, ಮನಸ್ಸು ಒಂದು ಇಂದ್ರಿಯ. ಮನಸ್ಸೇ ಎಲ್ಲ ಇಂದ್ರಿಯವೂ ಆಗೋದು. ಮನಸ್ಸನ್ನು ಸೇರಿಸಿ 6 ಇಂದ್ರಿಯ. ಹಾಗೆ 6 ಇಂದ್ರಿಯಗಳಿರುವ ಹಾಗೆ 6 ಜನ ಗಂಡು ಮಕ್ಕಳಿದ್ದರು. ಅದರಲ್ಲಿ ದೊಡ್ಡವನು ಯತಿ. ಆ ಯತಿಗೆ ಬೇಡ ರಾಜ್ಯ ಅಂತ. ಈ ದೊಡ್ಡವರಾಗಿ ರಾಜ್ಯ ಬೇಡ. ಶಂತನಿಗೂ ಅಣ್ಣ ಇದ್ದ ಅಂತ ಎಂಥದ್ದು ಪಿ ಬರುತ್ತಲ್ಲ ಅಂತ ದೇವಾಪಿ ಅಂತ ಅಣ್ಣ ಇದ್ದ. ಅವರೂ ರಾಜ್ಯ ತಗೊಳ್ಳಿಲ್ಲ. ಆಮೇಲೆ ಶಂತನಿಗೆ ಹೇಳಿದರು, ಅಣ್ಣ ಇರುವಾಗ ನೀನು ರಾಜ್ಯಭಾರ ಮಾಡಿದರೆ ರಾಜ್ಯದಲ್ಲಿ ಮಳೆ ಬರೋಲ್ಲ, ಬರಗಾಲ ಬರುತ್ತೆ, ಹೋಗಿ ಅಣ್ಣನ ಕರ್ಕೊಂಬ ಅಂದರು. ಹೋಗಿ ಕರೆದ್ರೆ ಬರೋಲ್ಲ ಅಂದವನು. ಬರೋಲ್ಲ ಅಂದಮೇಲೆ ಕೊನೆಗೆ ಅವನು ನಿಜವಾದ ಧರ್ಮದಿಂದ ಬಿಟ್ಟರೆ ನೀನು ರಾಜನಾಗ್ಬೋದು, ಕ್ಷತ್ರ ಧರ್ಮವನ ಅಂತೇಳಿ ಅವನಿಗೆ ಹೋಗಿ ದುರ್ಬೋಧನೆ ಮಾಡಿಸಿ ಆ ಧರ್ಮಚ್ಯುತನಾದ ಅಣ್ಣ. ಆಮೇಲೆ ಇವನು ರಾಜನಾದ್ಮೇಲೆ ಮಳೆ ಬಂತು. ಅಂದರೆ ಅಣ್ಣ ಇದ್ದಾಗ ರಾಜ್ಯವನ್ನು ಸ್ವೀಕಾರ ಮಾಡಬಾರ್ದು. ಭರತ ದೃಢಭಕ್ತಿ ರೀತಿ ಜ್ಯೇಷ್ಠೆ ರಾಜ್ಯ ತೃಷ್ಣ ಪರಾಮುಖ ಅಲ್ಲ, ಇನ್ನಷ್ಟು ಆಗಬೇಕು. ಪರಿವೇತ್ತಾರಮಾತ್ಮಾನಂ ಮೇನೇ ಸ್ವೀಕರಣಾತ್ ಭುವ. ಪೂರ್ವಾರ್ಧ ಸಿಕ್ಕಲಿಲ್ಲ, ಭಾಳ ಚೆನ್ನಾಗಿದೆ. ಕಾಳಿದಾಸನ ಮಾತಿದೆಯಲ್ಲ, ಅದ್ಭುತ. ಅಣ್ಣ ಇದ್ದಾಗ ನಾನು ರಾಜ್ಯ ತಗೊಂಡೆ, ಪರಿವೇತ್ರ ದೋಷ. ಅಣ್ಣ ಇದ್ದಾಗ ಮದುವೆ ಆಗದೆ ತಮ್ಮ ಮದುವೆ ಆದರೆ ಹಾಗೋ ಹಾಗೆ ಅಂಥೇಳಿ ಆ ಭರತ ಕೊನೆಗೂ ರಾಜ್ಯ ತಗೊಳ್ಳೇ ಇಲ್ಲ. ಸುಮ್ಮನೆ ರಾಜ್ಯ ಅಣ್ಣನ ವಾದಕ್ಕೆ ಹೆಸರು ರಾಜ್ಯಭಾರ ಮಾಡಿದ. ಇಂಥ ಮಹಾತ್ಮ ಎಂಥವರು. ಹೀಗೆ ಯತಿ ರಾಜ್ಯವನ್ನು ತಗೊಳ್ಳದೆ ಕಾಡಿಗೆ ಹೋದ. ಅವನು ಸನ್ಯಾಸಿ ತರಹ ಇದ್ದ. ಈ ರಾಜ್ಯಭಾರ ಇದೆಲ್ಲ ಭಾಳ ರಗಳೆ ಬೇಡ ಅಂತ. ಈಗ ಈ ಕಡೆ ಯಯಾತಿ ಆಯಿತು ನಾನೇ ತಗೋತೀನಿ ಅಂತ ಮಾಡ್ಕೊಂಡಿದ್ದ. ಇನ್ನು ನಹುಷನ ಕಥೆಯನ್ನು ಕೇಳಿದಿರಿ. ಇಂದ್ರನ ರಾಜ್ಯ ಇದಕ್ಕೆ ಹೋಗಿ ಅಲ್ಲಿಂದ ಶಿಕ್ಷೆಯನ್ನು ಬಯಸಿ ಅಗಸ್ತ್ಯ ಶಾಪದಿಂದ ಅಜಗರನಾಗಿ ಬಂದಿದ್ದಾರೆ ಅಂತ ಒಂದೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಪ್ರಾಪಿತಿ ಅಜಗರತ್ವಂ ವೈ. ಇನ್ನು ತಂದೆ ಯಾವಾಗ ಅಜಗರನಾಗಿ ಇದ್ದಾಗ ತಾನು ರಾಜ್ಯಭಾರ ಮಾಡಬಹುದು ಅಂತೇಳಿ ಯಯಾತಿ ರಾಜನಾಗಿದ್ದಾನೆ. ಯಯಾತಿ ರಾಜ್ಯದಲ್ಲಿ 4 ದಿಕ್ಕುಗಳಲ್ಲೂ ತಮ್ಮಂದ್ರನ್ನು ಇಟ್ಟಿದ್ದಾನೆ. ಇನ್ನು ತಾನು ಮದುವೆಯಾಗಿ ವೃಷಪರ್ವಣ ಕಾವ್ಯಸ್ಯ ವೃಷಪರ್ವಣ. ವೃಷಪರ್ವ ರಾಕ್ಷಸ ರಾಜ ಕ್ಷತ್ರಿಯ. ಕಾವ್ಯ ಅಂದರೆ ಕವಿ ಅಂದರೆ ಇವರು ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಮಗಳನ್ನು ವೃಷಪರ್ವನ ಮಗಳನ್ನು ಮದುವೆ ಆದ ಅಂತ ಒಂದು ವಾಕ್ಯಲ್ಲಿ ಹೇಳಿದರು. ಈಗ ರಾಜ ಪ್ರಶ್ನೆ ಮಾಡ್ತಾನೆ, ಯಯಾತಿ ಕ್ಷತ್ರಿಯ, ಕಾವ್ಯ ಬ್ರಾಹ್ಮಣನ ಹುಡುಗಿಯನ್ನು ಕ್ಷತ್ರಿಯ ಮದುವೆ ಆದರೆ ಪ್ರತಿಲೋಮ ಆಯಿತು. ಅನುಲೋಮ ಅಂದರೆ ಮೇಲಿನ ಜಾತಿಯ ಹುಡುಗಿ ಕೆಳಗಿನ ಜಾತಿಯ ಹುಡುಗರು ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಇದು ಒಂದು ಕಥೆಯಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಬ್ರಹ್ಮರ್ಷಿರ್ ಭಗವಾನ್ ಕಾವ್ಯಗ ಕ್ಷತ್ರಬಂಧುಶ್ಚ ನಾಹುಷಃ ರಾಜನ್ಯ ವಿಪ್ರಯೋಗೋ ಕಸ್ಮಾತ್ ವಿವಾಹಗ ಪ್ರತಿಲೋಮತಃ ಏಕದಾ ದಾನವೇಂದ್ರಸ್ಯ ಶರ್ಮಿಷ್ಠಾ ನಾಮ ಕನ್ಯಕಾ ಸಖೀ ಸಹಸ್ರ ಸಂಯುಕ್ತ ಗುರುಪುತ್ರ್ಯಾ ಚ ಭಾಮಿನಿ ದೇವಯಾನ್ಯಾ ಪುರೋದ್ಯಾನೆ ಪುಷ್ಟಿತದ್ರುಮ ಸಂಕುಲೆ ವ್ಯಚರತ್ಕಲಗೀತಾಲಿ ನಲಿನಿ ಪುಲಿನೇ ಬಲ ತಾಜಲಾಶಯಮಾಸಾದ್ಯ ಕನ್ಯಾ ಕಮಲಲೋಚನಾಕ ತೀರೇಣ್ಯಸ್ಯ ದುಕೂಲಾನಿ ವಿಜಹೃಃ ಸಿಂಚತೀರ್ಮಿಥಃ ವೀಕ್ಷ್ಯ ವ್ರಜಂತಂ ಗಿರಿಶಂ ಸಹ ದೇವ್ಯಾ ವೃಷಸ್ಥಿತಂ ಸಹಸೋತ್ತೀರ್ಯವಾಸಾಂಸಿ ಪರ್ಯಧ್ರುಃ ವ್ರೀಡಿತಾ ಸ್ತ್ರಿಯಕಾ ಶರ್ಮಿಷ್ಠಾ ಅಜಾನದೀವಾಸೋ ಗುರುಪುತ್ರ್ಯಾ ಸಮವ್ಯಯತ್ ಸ್ತ್ರೀಯಂ ಮತ್ವಾ ಪ್ರಕುಪಿತಾ ದೇವಯಾನಿ ಇದಮಬ್ರವೀತ್. ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡ್ತಾನೆ. ಭಗವಾನ್ ಕಾವ್ಯ ಅಂದರೆ ಶುಕ್ರಾಚಾರ್ಯರು ಬ್ರಹ್ಮರ್ಷಿಗಳು, ಬ್ರಾಹ್ಮಣರೇ ಉತ್ತಮೋತ್ತಮರು. ಇವನು ಕ್ಷತ್ರಬಂಧು,
ಯಾರೋ ಯಯಾತಿ. ಯಯಾತಿಯನ್ನು ದೇವಯಾನಿ ಮದುವೆ ಆದರೆ, ಶುಕ್ರಾಚಾರ್ಯ ಮಗಳಾದರೆ ಇದು ರಾಜನ್ಯ ವಿಪ್ರ ಸಂಬಂಧ ಇದೆಯಲ್ಲ, ಇದು ಪ್ರತಿಲೋಮ ಹೇಗಾಯಿತು ಕಥೆ ವಿಸ್ತಾರವಾಗಿ ಹೇಳಿ ಅಂತ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡೋಣ. ಶುಕ ಮಹಾಮುನಿಗಳು ಕಥೆಯನ್ನು ಹಿಂದಿಂದ ಹೇಳ್ತಾ ಇದ್ದಾರೆ. ಒಮ್ಮೆ ದಾನವೇಂದ್ರ ವೃಷಪರ್ವ, ಅವಳ ಮಗಳು ಶರ್ಮಿಷ್ಠ ರಾಜಕುಮಾರಿ, ಅವಳು ಭಾಳ 1,000 ಜನ ಗೆಳತಿಯರು. ರಾಜಕುಮಾರಿನೇ ಬೇಕಾದಷ್ಟು ಜನ ಇರ್ತಾರಲ್ಲ, ಅಷ್ಟು ಗೆಳತಿಯರ ಜೊತೆಯಲ್ಲಿ ಇವಳನ್ನು ಕರ್ಕೊಂಡು, ಯಾರ ದೇವಿಯಾನಿಯನ್ನು ಕರ್ಕೊಂಡು, ಗುರುಪುತ್ರಿಯನ್ನು ಕರ್ಕೊಂಡು ಒಂದು ಉದ್ಯಾನವನಕ್ಕೆ ಹೋಗಿದ್ದಾಳೆ. ಭಾಳ ಚೆನ್ನಾಗಿರೋ ಉದ್ಯಾನವನ, ಒಳ್ಳೆ ಹೂ ಬಿಟ್ಟಿದೆ, ಒಳ್ಳೆ ಮರಗಳಿವೆ, ಒಳ್ಳೆಯ ಹಾಡುಗಳು ಹಾಡ್ತಾ ಇವೆ, ಚೆನ್ನಾಗಿರುವಂಥ ಹಕ್ಕಿಗಳ ಇದೆಲ್ಲ ಇದೆ. ನಳಿನಿ ಪುಲಿನೇ ಅಬಲ, ಒಳ್ಳೆಯ ಕಮಲವಿರುವಂಥ ಸರೋವರವಿದೆ, ಮರಳುಗಳಿವೆ. ಅಂಥ ಜಾಗದಲ್ಲಿ ಇವರೆಲ್ಲರೂ ಕೂಡ ಒಂದು ಏನು ಹೇಳೋದು, ಪಿಕ್ನಿಕ್ ವಿಹಾರಕ್ಕೆ ಹೋಗಿ ಎಲ್ಲರೂ ಕೂಡ ಆಟವಾಡ್ತಾ ಇದ್ದಾರೆ. ಆ ಕೊಳದಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಈಜಾಡೋಣ ಅಂಥೇಳಿ ತಮ್ಮ ಬಟ್ಟೆಗಳನ್ನಲ್ಲಿ ಇಟ್ಟು ಈಜಾಡ್ತಾ ಒಬ್ರಿಗೊಬ್ರಿಗೆ ಸಿಂಚತೀಹಿ ಮಿಥ. ಈ ಭಾವ ನೋಡಿದರೆ ಇವತ್ತಿಗೂ ಕೂಡ ನೀರಿಗೆ ಇಳಿದುಕೊಂಡು ಇನ್ನೊಬ್ಬರಿಗೆ ಸ್ವಲ್ಪ ನೀರು ಹರಿಸೋದಿದೆಯಲ್ಲ, ಆ ತರಹ ಇಬ್ಬರು ಪರಸ್ಪರ ಎಲ್ಲರೂ 1000 ಜನ ಗೆಳತಿಯರು, ದೇವಯಾನಿ, ಶರ್ಮಿಷ್ಠ, ಇಷ್ಟೂ ಜನ ನದಿಯಲ್ಲಿ ಸ್ನಾನಕ್ಕೆ ಇಳಿದಿದ್ದಾರೆ. ಸ್ನಾನಕ್ಕಿಳಿದು ಜಲಕ್ರೀಡೆ ಆಡ್ತಾ ಇರುವಾಗ ಪಾರ್ವತಿ ಜೊತೆಯಲ್ಲಿ ಪರಮೇಶ್ವರ ಆ ದಾರಿಯಲ್ಲಿ ಬಂದ್ಬಿಟ್ಟು, ಪರಮೇಶ್ವರ ಬಂದು ಕೂಡಲೇ ಅಯ್ಯೋ ಆಯಿತು ಅಂತೇಳಿ ಎಲ್ಲರೂ ದಿಢೀರನ ಕೊಳದಿಂದ ಎದ್ದು ಹೋಗಿ ಬೇಗ ಬಟ್ಟೆ ಹಾಕಬೇಕು ಅಂತ ಹಾಕ್ಕೊಂಡ್ರು. ಗಡಿಬಿಡಿಯಲ್ಲಿ ಏನಾಗ್ಬಿಡ್ತು, ಬಟ್ಟೆ ಹಾಕ್ಕೊಳ್ಳುವಾಗ ದೇವಯಾನಿಯ ಬಟ್ಟೆಯನ್ನು ಶರ್ಮಿಷ್ಠ ಉಟ್ಕೊಂಡು. ದೇವಯಾನಿ ಮಹಾ ಹಠಮಾರಿ ಅಂದರೆ ಸಾಮಾನ್ಯ ಅಲ್ಲ, ಮಹಾ ಅಭಿಮಾನಿ. ಏನು ಮಾಡಿದ್ರು ಒಪ್ಪಲ್ಲ ಅವಳು ಯಾವಾಗ ತನ್ನ ಬಟ್ಟೆಯನ್ನು ಅವಳು ಉಟ್ಕೊಂಡು ಏನಾಗ್ತಿರ್ಲಿಲ್ಲ, ಗಡಿಬಿಡಿಯಲ್ಲಿ ಆಗಿರೋದು. ಅವಳಿಗೆ ಬಹಳ ಕೋಪನೂ ಬಂತು. ದೇವಯಾನಿ ಸಿಟ್ಟಿಂದ ಶರ್ಮಿಷ್ಠ ಹೇಳ್ತಾ ಇದ್ದಾಳೆ, ಏನೇ ನೀನು ಅಧೋ ನಿರೀಕ್ಷ್ಯತಾಮಸ್ಯಾಗಾದಾಸ್ಯಾಹ ಕರ್ಮಹ್ಯ ಸಾಂಪ್ರತಂ ಅಸ್ಮದ್ಧಾರ್ಯಂ ಧೃತವತೀಷು ನೀವ ಹವಿರಧ್ವರೇ ಯೈರಿದಂ ತಪಸಾ ಸೃಷ್ಟಂ ಮುಖಂ ಪುಂಸಃ ಪರಸ್ಯ ಯೇ ಧಾರ್ಯತೆ ಯೈರಿಹ ಜ್ಯೋತಿಃ ಶಿವಃ ಪಂಥಾಶ್ಚ ದರ್ಶಿತಃ ಯಾನ್ ವಂದನ್ ಉಪತಿಷ್ಠಂತೆ ಯಾನ್ ವಂದಂತ್ಯುಪತಿಷ್ಠಂತೆ ಲೋಕನಾಥಾಃ ಸುರೇಶ್ವರಾಃ ಭಗವಾನಪಿ ವಿಶ್ವಾತ್ಮ ಪಾವನಃ ಶ್ರೀನಿಕೇತನಃ ವಯಂ ತತ್ರಾಪಿ ಭೃಗವಃ ಶಿಷ್ಯೋಸ್ಯಾಗ ನಃ ಪಿತಾಸುರಃ ಅಸ್ಮದ್ಧಾರ್ಯಂ ಧೃತವತಿ ಶೂದ್ರೋ ವೇದಮಿವಾಸತಿ ಏವಂ ಶಪಂತೀಂ ಶರ್ಮಿಷ್ಠಾ ಗುರುಪುತ್ರೀಮಭಾಷತ ಋಷಾಶ್ವಸಂತ್ಯುರಂಗೀವ ದರ್ಶಿತ ದಷ್ಟದಕ್ಷರ. ದೇವಯಾನಿಯ ಸಿಟ್ಟು ಎಷ್ಟಿತ್ತು ಅಂತ, ಜಗಳ ಶುರುವಾಗಿ ಸುಲಭ, ಕಿರುಚಾಟ ಹೆಚ್ಚಾಗ್ಬಿಟ್ರೆ ವಿಷಯ ಏನೂ ಇಲ್ಲ, ಏನು ಬಟ್ಟೆ ಬದಲಾಯಿಸ್ಕೊಂಡಿರೋದು, ಹೋಯ್ತು ಇನ್ನೊಂದು ಬಟ್ಟೆ ಹಾಕೊಂಡ್ರಾಯ್ತು ಅಂತ. ಕಿರಣ ಆ ಮನೇಲಿ ಇದ್ದ, ಆಟ ಆಡುವಾಗ ಹುಡುಗನಾಗಿದ್ದಾಗ ಸಿಟ್ಟಾಗ್ಬಿಡ್ತಾರೆ. ಹೊಸಳ್ಳಿಲಿ ರಾಮು ಕತೆ ಹೇಳ್ಬಿಟ್ಟು ಅವ್ರು ಸಿಟ್ಟಾಗಿದ್ರು, ಆ ಕತೆ ಎಲ್ಲ ಬೇಡ ಅಲ್ಲ, ಬಟ್ಟೆ ಬೇಡ. ನಮ್ಮ ಅಣ್ಣನ ಹೊಲಿಯೋ ಪಂಚೆ ಹಾಕೊಂಡು ಹೋದ, ಚಿಕ್ಕ ಹುಡುಗನಾಗಿದ್ದಾಗ. ಏನು ಅಂಥದ್ದೇನ ಬೇಡ ಗುರುಗಳೇ, ಅವರು ಹುಡುಗರು ಆಮೇಲೆ ಏನಿಲ್ಲ, ಕತೆ ಸ್ವಾರಸ್ಯ ಹಾಳ ಹೋಗ್ಬಿಡುತ್ತೆ. ಕತೆ ಹೇಳ್ರಿ ಈಗ. ಅದಕ್ಕೆ ಇನ್ನೊಂದು ಕತೆ ಹೇಳಿ, ಹೊಸಳ್ಳಿ ಕತೆ. ಹೀಗೆ ಶರ್ಮಿಷ್ಠಗೆ ಯಾವಾಗ ಈ ರೀತಿ ದೇವಯಾನಿಯ ಸೀರೆಯನ್ನು ಉಟ್ಕೊಂಡು, ಸೀರೆನೋ ಯಾವುದೋ ಬಟ್ಟೆ ಉಟ್ಕೊಂಡು ರಾಜ್ಕುಮಾರಿ ಎಷ್ಟು ಕೋಪ ಬಂತು ಅಂದರೆ, ಆ ಗೆಳತಿಯರ ಮುಂದೆ, ಅದು ಎಲ್ಲರ ಮುಂದೆ, ಇವಳು ರಾಜಕುಮಾರಿ, ಬಾಕಿಯರೆಲ್ಲ ಅವರ ಗೆಳತಿಯರೆಲ್ಲ ಅವರ ಅನುಚರಿಗಳು, ಅವರ ಮುಂದೆ ಈ ದಾಸಿ, ನಮ್ಮನೆ ದಾಸಿ ಅಂತ ಹೇಳಿ ಯಾರನ್ನ, ಶರ್ಮಿಷ್ಠೆಯನ್ನ, ರಾಜಕುಮಾರಿಯನ್ನ ದಾಸಿ ಇವಳು ಮಾಡಬಾರ್ದು ಮಾಡಿದ್ದಾಳೆ. ನಾನು ಉಟ್ಕೊಳ್ಬೇಕಾದ್ದನ್ನು ಇವಳು ಉಟ್ಕೊಂಡಿದ್ದಾಳೆ. ಇವು ಮುಟ್ಟೋಕೆ ಅಧಿಕಾರ ಇದೆಯಾ ನಮ್ಮ ಬಟ್ಟೆನ ಹೆಂಗೆ ಮುಟ್ಟಿದ್ಳು, ಹೇಗೆ ಉಟ್ಕೊಂಡು? ಈ ಜಗತ್ತೆಲ್ಲ ಪರಮಾತ್ಮನಿಂದ ಹುಟ್ಟಿದೆ. ಅವನು ತಪಸ್ಸು ಮಾಡಿ ಮುಖದಿಂದ, ಬ್ರಾಹ್ಮಣೋಸ್ಯ ಮುಖದಿಂದ ಹುಟ್ಟಿದವರು ಬ್ರಾಹ್ಮಣರು. ಅವರು ಕೆಳಗಡೆ ಬಾಹುರಾಜೇಂದ್ರ ಕೃತ ತೋಳಿಂದ ಹುಟ್ಟಿದವರು. ಯಾವ ಬ್ರಾಹ್ಮಣರು ಮುಖದಿಂದ ಹುಟ್ಟಿ ತಪಸ್ಸು ಮಾಡ್ತಾರೋ ಅಂಥ ವಂಶದವಳು ನಾನು. ಬ್ರಾಹ್ಮಣ ವಂಶದಲ್ಲಿ ಯಾರು ಇಲ್ಲಿ
ಆತ್ಮಜ್ಞಾನಾದಿ ಜ್ಞಾನವನ್ನೆಲ್ಲ ಧಾರಣೆ ಮಾಡ್ತಾರೋ, ಯಾರು ಎಲ್ಲರಿಗೂ ಶಿವನ ಮಾರ್ಗ ಅಥವಾ ಮಂಗಳಕರವಾದ ಮಾರ್ಗವನ್ನು ತೋರಿಸ್ತಾರೋ ಅಂಥ ನಮ್ಮನ್ನೇ ಹೀಗೆ ಮಾಡಿದ್ದಾಳೆ. ಇದನ್ನು ಅವಳಿಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಬ್ರಾಹ್ಮಣರು ಎಂಥ ಶ್ರೇಷ್ಠರು ಅಂತಂದರೆ ದೇವೇಂದ್ರಾದಿ ಲೋಕನಾಥರು ಕೂಡ ಬಂದು ಬ್ರಾಹ್ಮಣರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಸಾಕ್ಷಾತ್ ಪರಮಾತ್ಮನೇ ಕೃಷ್ಣಾವತಾರದಲ್ಲಿ ಬ್ರಹ್ಮಣ್ಯ ದೇವ ಅಂತ ಹೆಸರು ತಗೊಂಡಿದ್ದಾನೆ, ಬ್ರಾಹ್ಮಣರ ಸೇವೆ ಮಾಡ್ತಾನೆ. ಹೀಗಿರುವಾಗ ನನ್ನ ಬಟ್ಟೆಯನ್ನು ಮುಟ್ಟಿದ್ದಾಳೆ. ಈ ಭೃಗುವಿನ ನಮ್ಮ ಅಪ್ಪನ ಶಿಷ್ಯ, ಅವನು ಶಿಷ್ಯನ ಮಗಳು, ನಾನು ನಮ್ಮ ತಂದೆಯ ಅತ್ಯಂತ ಪ್ರಿಯಳಾದಂಥ ಪುತ್ರಿ, ನನ್ನ ಬಟ್ಟೆಯನ್ನು ಹಾಗೆ ಮುಳಿದಳು. ಅದು ಅಸುರ ಜಾತಿಯಲ್ಲಿ ಹುಟ್ಟಿದವಳು. ನಾನು ಅವಳು ಧಾರಣೆ ಮಾಡಿದ ಅಂದರೆ ಶೂದ್ರನ ಕೂತ್ಕೊಂಡು ವೇದದ ಇದನ್ನು ಕಲ್ತ್ಕೊಂಡಂಗಾಯಿತು. ಕೇಳೋ ಹಾಗೇ ಇಲ್ಲ ಅವನು, ಅದೆಂಗಾಯಿತು ಅಂಥೇಳಿ ಭಾಳ ಶಾಪದಿಂದ ಕೂಗಾಡಿಬಿಟ್ರು ದೇವಯಾನಿ ಕೂಗಾಡಿದ ಕೂಡಲೇ ಇದುವರೆಗೂ ಅವಳು ಅಷ್ಟೇ ಇದು ಅಂದಿರ್ಬೋದನ, ಒಂದ್ಸಲ ಸಾರಿ ಗೊತ್ತಾಗಲಿಲ್ಲ ಅಂತ ಅಂದಿರ್ಬೋದನ. ಅವಳಿಗೆ ತಡ್ಕೊಳಕ್ಕಾಗಲಿಲ್ಲ. ಅಂದಿಲ್ಲ ಅವಳು. ಯಾರ ಶರ್ಮಿಷ್ಠ? ಯಾಕಂತಾಳೆ ಅಲ್ಲ, ಬಟ್ಟೆ ಉಟ್ಕೊಂಡಿದ್ದಕ್ಕ ಏನ್ ಗಂಟು ಹೋಯ್ತು ಅಂತಾನೆ ಕೇಳ್ತಾ ಇರೋದು. ರಾಜ್ಕುಮಾರಿ ಇನ್ನೊಬ್ರಿಗೆ ಸಾರಿ ಅಂತಾರ ಅವರು. ಅವಳು ಮಾತಾಡ್ತಾಳೆ, ಎಷ್ಟು 80% किं कथसे भिक्षुकी आत्मवृत्तमविज्ञाय कथसे बहु भिक्षुकी किं न प्रतीक्षसे अस्माकं गृहान् बलिभुजो यथा एवं विधैः सुपरुषैः क्षिप्त्वाचार्यसुतां सतीं शर्मिष्ठा प्राक्षिपत्कूपे वासादाय मन्युना तस्यां गतायां स्वगृहं ययातिर्मृगयां चरन् प्राप्तो यदृच्छया कूपे जलार्थी तां ददर्शः दत्त्वा स्वमुत्तरं वासः तस्यै राजा विवाससे गृहीत्वा पाणिना पाणिम् उज्जगार दयापरग. ನಿನ್ನ ಯೋಗ್ಯತೆ ಗೊತ್ತಿಲ್ಲದೆ ಬಹಳ ಹೊಗಳ್ತಾ ಇದೆಯಾ ನೀನು. ಭಿಕ್ಷುಕಿ ನೀನು ಒಂದು ಬಂದ್ಬಿಟ್ಟೆ. ಭಿಕ್ಷುಕಿ ಅಂತ ಅನ್ಬೇಕಾದ್ರೆ ನಿಮ್ಮ ತಂದೆ ನಮ್ಮ ಅಪ್ಪನ ಹತ್ರ ಬಂದು ದಿನ ತಗೊಂಡು ಹೋಗಿ ಊಟ ಮಾಡೋದು, ಭಿಕ್ಷೆ ಮಾಡಿ ತಗೊಂಡು ಊಟ ಮಾಡ್ತೀಯ. ಭಿಕ್ಷುಕನ ಮಗಳು ಭಿಕ್ಷುಕಿಯಲ್ಲಿ ನೀನಿನ್ನೇಮ್ಮ ಅವಳು ಬರೆದಿದ್ದಲ್ಲ ದಾಸಿ ಅಂತ, ಅದಕ್ಕೆ 8% ಭಿಕ್ಷುಕಿ ನೀನು. ನಮ್ಮ ಮನೆಗೆ ಬಂದು ಬಲಿಬುಕ್ ಅಂದರೆ ನಾಯಿಗಳು ಕಾಯ್ತಾ ಇರ್ತಾರ. ಕಾಗೆ ನಾಯಿ ಅಂತಂದೆ ಕಾಗೆ ವಾಸಿ. ಹಾಗೆ ಅಲ್ಲೇ ಏನೋ ಬಲಿಭುಜೆ ಕಾರುಣ್ಯಂ ಬಲಿಭುಜೆ ಅಂತ ಹೇಳಿ ಶ್ಲೋಕ ಹೇಳ್ತಾರಲ್ಲ. ಒಟ್ಟು ಬಲಿಯನ್ನು ತಿನ್ನುವಂತಹ ಪ್ರಾಣಿಗಳು ಹೇಗೆ ಕಾಯ್ತಾ ಇರುತ್ತೋ ನಿಮ್ಮಪ್ಪ ನಮ್ಮ ತಂದೆ ಕೊಡುವಂತಹ ಸಂಬಳ ಕಾಯ್ತಾ ಇದ್ದು ತಗೋತಾರೆ. ಗೊತ್ತಾಯ್ತಾ ನೀನು ಎಂಥವಳು ಅಂತ. ಈ ರೀತಿಯಾಗಿ ದೇವಯಾನಿಯನ್ನು ಚೆನ್ನಾಗಿ ಬೈದು ಶರ್ಮಿಷ್ಠೆ. ಬೈದಿದ್ದಷ್ಟೇ ಅಲ್ಲ, ಶಕ್ತಿ ಬೇರೆ ಇತ್ತು. ಕ್ಷೇತ್ರ ರಾಜಕುಮಾರಿ ಬಟ್ಟೆನೂ ಎಳ್ಕೊಂಡು ತಳ್ಳಿಬಿಟ್ಲು ಒಂದು ಕೂಪಕ್ಕೆ, ಒಂದು ಗುಂಡಿ ಒಳಗೆ ತಳ್ಳಿಬಿಟ್ಲು. ಗುಂಡಿ ಒಳಗೆ ಬಿದ್ದು ಹೋಗೋಣ ಬರ್ರೆ ಅಲ್ಲೇ ಸಾಯಿ ಅವಳು, ಮನೆಗೆ ಬೇಡ ಬರೋದು ಬೇಡ ಅಂತೇಳಿ ಆ ದೇವಿಯಾನೆಯನ್ನು ಕೂಪದಲ್ಲಿ ತಳ್ಳಿ ಎಲ್ಲ ಹೊರಟೋಗ್ಬಿಟ್ರು. ಈ ಹೊರಟೋದ್ಮೇಲೆ ಆ ಕಾಡಿಗೆ ಆ ಜಾಗಕ್ಕೆ ಯಯಾತಿ ಭೇಟಿಗೋಸ್ಕರ ಬಂದಿದ್ದ. ಬಂದವನು ನೀರು ಬೇಕು ಅಂತ ಅನ್ನಿಸ್ತು. ನೀರು ಹುಡ್ಕೋದಾದ್ರೆ ಯಾವುದೋ ಒಂದು ಬಾವಿಯಲ್ಲೋ ಎಲ್ಲ ಹುಡುಕ್ಬೇಕಲ್ಲ. ಬಂದು ನೋಡ್ತಾನೆ ಒಳಗಡೆ ದೇವಿಯಾನಿ, ನೀರಿಲ್ಲ, ದೇವಿಯಾನಿದ್ದಾಳೆ. ಅವಳು ನೋಡಿದ ಕೂಡಲೇ ತನ್ನ ಉತ್ತರ ಬಟ್ಟೆಯನ್ನು ಕೊಟ್ಟು, ಪೂರ್ತಿ ಹೇಳಿಲ್ಲ, ಅದು ಸ್ವಾರಸ್ಯ. ಅದು ತನ್ನ ಉತ್ತರ ಬಟ್ಟೆ ಕೊಟ್ಟ ಅಂದ್ರೆ ಅರ್ಥ ಅದೇ. ವಿವಾಸಸೆ ದತ್ವಾ ಸಮುತ್ತರಂ ವಾಸ ತಸ್ಮೈ ರಾಜ ವಿವಾಸಸಿ. ಅವಳಿಗೆ ತನ್ನ ಬಟ್ಟೆಯನ್ನೇ ಕೊಟ್ಟು ರಾಜ ಮೆಲ್ಲಕ್ಕೆ ಬಾಣದಿಂದ ಹಿಡ್ಕೊಂಡು ಆಮೇಲೆ ಕೈಯಿಂದ ಹಿಡ್ಕೊಂಡ. ಯಾಕಂದರೆ ಕ್ಷತ್ರಿಯರ ವಿವಾಹದಲ್ಲಿ ಬಾಣದಿಂದ ಹಿಡ್ಕೋಬೇಕು ಅಂತಿದೆ ಹುಡುಗಿನ. ಸ್ವಲ್ಪ ಆಳವಾದ್ದರಿಂದ ಬಾಣ ಕೊಟ್ಟು ಮೇಲೆ ಕೆತ್ತಿ ಆಮೇಲೆ ಕೈ ಹಿಡ್ಕೊಂಡು ದೇವಿಯಾನನ್ನು ಮೇಲಕ್ಕೆ ಎಬ್ಬಿಸಿದ್ದಾನೆ. ಅವಳ ಕಾರುಣ್ಯದಿಂದ ಯಯಾತಿ. ಹೀಗೆ ಅವನು ಕರುಣೆಯಿಂದ ಯಯಾತಿ ಎಬ್ಬಿಸಿದ ಮೇಲೆ ಅಷ್ಟರಲ್ಲೇ 1 ನಿಮಿಷ ಆಗಿದೆಯಲ್ವೋ, ಅಷ್ಟರಲ್ಲೇ ದೇವಿಯಾನಿಗೆ ಪ್ರೇಮ ಬಂತು. ತಂವೀರಮಾಗೌಷಣಸಿ ಪ್ರೇಮ ನಿರ್ಭರಯಾಗಿರ ರಾಜನ್ ಸ್ವಯಾ ಗೃಹೀತೋ ಮೇ ಪಾಣಿ ಪರಪುರಂಜಯ ಹಸ್ತಗ್ರಾಹೋ ಪರೋ ಮಾಭೂತ್ ಗೃಹೀತಾಯ ಸ್ವಯಾಗಿ ಮೇ ಏಷ ಈಶ ಕೃತೋ ವೀರ ಸಂಬಂಧೋ ನೌನ ಪೌರುಷಃ ಯದಿದಂ ಕೂಪಲಗ್ನಾಯ
ಭವತೋ ದರ್ಶನಂ ಮಮ ನ ಬ್ರಾಹ್ಮಣೋ ಮೇ ಭವಿತಾ ಹಸ್ತಗ್ರಾಹೋ ಮಹಾಭುಜಾ ಕಥಸ್ಯ ಬಾರ್ಹಸ್ಪತ್ಯಸ್ಯ ಶಾಪಾದ್ಯಮಶಪಂ ಪುರಾ. ಹೀಗೆ ಅವಳನ್ನು ಮೇಲಕ್ಕೆ ಎಬ್ಬಿಸಿದ ಕೂಡಲೇ ಆ ದೇವಯಾನಿ ಹೇಳ್ತಾ ಇದ್ದಾಳೆ, ಬಹಳ ಪ್ರೇಮದಿಂದ ಹೇಳಿದ್ದಂತೆ, ಮಹಾರಾಜ ನನ್ನ ಕೈಯನ್ನು ನೀನು ಹಿಡಿದೆ, ಬರೀ ಇಲ್ಲಿಂದ ಮೇಲಕ್ಕೆ ಎಬ್ಸೋಕಷ್ಟೇ ಅಲ್ಲ, ಯಾವ ಜೀವ ನನ್ನ ಅರ್ಧಾಂಗಿನಿಯಾಗಿ ನೀನು ಇಟ್ಕೋಬೇಕು, ನಾನು ಪೂರ್ಣವಾಗಿ ನನ್ನ ಪಾಣಿಗ್ರಹಣ ಮಾಡಬೇಕು ಅನ್ನೋಳು. ಅವನು ಗಾಬರಿ, ಯಾರೂ ಕೇಳಿಲ್ಲ, ಮೇಲೆ ಕರ್ಕೊಂಡಿದ್ದಾನೆ. ನೋಡು, ನೀನು ಕೈ ಹಿಡಿದ ಮೇಲೆ ಇನ್ನೊಬ್ಬ ಈ ಪ್ರಪಂಚದಲ್ಲಿ ನನ್ನ ಕೈಯನ್ನು ಹಿಡಿಯೋ ಕೊಡೋಲ್ಲ. ನಾನು ಒಂದು ಸಲ ನಿನ್ನ ಕೈ ಹಿಡಿದಾಯ್ತು, ನೀನೇ ನನಗೆ ಪತಿಯಾಗಬೇಕು. ಇನ್ನು ಮಾಭೂತ್ ಗೃಹೀತ ತ್ವಯ ಹಸ್ತಗ್ರಾಹೋ ಅಪರಹ. ಇನ್ನೊಬ್ಬ ಕೈ ಹಿಡಿಯುವಂಥ ಪತಿಯನ್ನು ನಾನು ಒಪ್ಪೋದೇ ಇಲ್ಲ. ಇದು ದೈವಾತಾಗಿರೋದು. ನಾನು ಗುಂಡಿಲಿದ್ದೆ, ನೀನು ಎಲ್ಲಿಂದೋ ಬಂದೆ, ಕೈ ಹಿಡಿದಿದ್ದ. ಈಶ್ವರ ಇಚ್ಛೆಯಿಂದ ಆಗಿರೋದಾದ್ರಿಂದ ನಮ್ಮಿಬ್ಬರ ಮದುವೆ ಆದಾಗಾಯಿತು. ಇದು ಮನುಷ್ಯನ ಬುದ್ಧಿಯಿಂದ ಅರೇಂಜ್ ಮದುವೆ ಅಲ್ಲ, ಇದು ಪರಮೇಶ್ವರನೇ ಮಾಡಿರುವ ದೈವದಿಂದ ಆದಂಥ ಮದುವೆ. ಅದನ್ನು ನಾನು ಬಾವಿಯಲ್ಲಿ ಬಿದ್ದರೂ ಕೂಡ ನಿನ್ನಂಥ ವೀರನನ್ನು ದರ್ಶನ ಮಾಡ್ಕೊಂಡಿದ್ದೀನಿ. ನೀನು ಕೇಳಬಹುದು, ಏನೋ ಬ್ರಾಹ್ಮಣಿಯಾಗಿ ನೀನು ನಾನು ಕ್ಷತ್ರಿಯ ಕೈ ಹಿಡಿಯೋದು ಅಂತ. ನನಗೊಂದು ಶಾಪ ಇದೆ ಅಂತ ಅದನ್ನೇ ಅವಳೇ ಹೇಳಿದ್ದೀನಿ. ಸಂಕ್ಷಿಪ್ತವಾಗಿ ಕಥೆ. ಸಂಜೀವಿನಿ ವಿದ್ಯೆಯ ಕಾಲದಲ್ಲಿ ಕಚದೇವಿಯಾನಿಗೆ ಕೊನೆಯಲ್ಲಿ ಒಂದು ಜಗಳವಾಗಿ ಇವಳು ಮುಂಚೆ ಶಾಪ ಕೊಟ್ಟರು, ನೀನು ಸಂಜೀವಿನಿ ವಿದ್ಯೆ ಇದೆಯಲ್ಲ ಅದು ನಿನಗೇನು ಉಪಯೋಗಕ್ಕೆ ಬರಲ್ಲ ಅಂದರು. ಅವ್ರು ಹೇಳಿದ್ರೆ ನನಗೆ ಬರದೆ ಹೋದ್ರು ನಾನು ಹೇಳ್ಕೊಟ್ಟವ್ರಿಗೆ ಬರುತ್ತೆ, ನಿನ್ನ ಶಾಪ ಹಾಗೆ ಇರಲಿ. ನಾನು ಒಂದು ಮಾತು ಹೇಳ್ತೀನಿ, ಇನ್ನೊಂದು ಯಾರು ಬ್ರಾಹ್ಮಣರಾದರೂ ಕೈ ಹಿಡಿಯಲ್ಲ. ಇಷ್ಟು ಕೆಟ್ಟವಳು, ಕೋಪಿಷ್ಠೆ ನೀನು, ಕೋಪಿಷ್ಠೆಯಾದ ಹಠವಾರೆಯಾದ ನಿನ್ನನ್ನು ಯಾವ ಬ್ರಾಹ್ಮಣನು ಕೈ ಹಿಡಿಯಲ್ಲ ಅಂತ ಶಾಪ ಹಾಕ್ಬಿಟ್ಟ. ಈಗ ಕಚದೇವಿಯಾನಿಯ ಪರಸ್ಪರ ಶಾಪ ಅವಳು ನೆನಪಲ್ಲಿ ಇಟ್ಕೊಂಡಿದ್ದು. ಅದನ್ನು ಹೇಳ್ತಾಳೆ, ಬೃಹಸ್ಪತಿಯ ಮಗ ಕಚ ನಾನು ಶಾಪ ಕೊಟ್ಟಾಗ ಶಾಪ ಕೊಟ್ಟಿದ್ದ, ಅದಕ್ಕೆ ತಕ್ಕ ಹಾಗೆ ದೈವದಿಂದ ಸಿಕ್ಕಿದೆಯಾ, ಆದ್ದರಿಂದ ನೀನು ನನ್ನನ್ನು ಮದುವೆ ಆಗಬೇಕು ಅಂತ ದೇವಯಾನಿ ಖಡಾಖಂಡಿತ ಹೇಳಬಿಟ್ಟು. ಈಗ ಯಯಾತಿ ಸಿಗಾಕೊಂಡ. ಚೆನ್ನಾಗಿದೆ ಇದು ಕಥೆ. ಯಯಾತಿರನಭಿಪ್ರೇತಂ ದೈವೋಪಗೃತಮಾತ್ಮನಃ ಮನಸ್ತು ತದ್ಗತಂ ಬುದ್ಧ್ವಾ ಪ್ರತಿಜಗ್ರಾಹ ತದ್ವಚಃ ಗತೇ ರಾಜನಿಸಾ ವೀರೇ ತತ್ರ ಸ್ಮರುದತಿ ಪಿತುಃ ನ್ಯವೇದಯತ್ ತತಃ ಸರ್ವಮುಕ್ತಂ ಶರ್ಮಿಷ್ಠಯಾ ಕೃತಂ ದುಂಬನಾ ಭಗವಾನ್ ಕಾವ್ಯಃ ಪೌರೋಹಿತ್ಯಂ ವಿಗರ್ಹಯನ್ ಸ್ತುವನ್ ವೃತ್ತಿಂ ಚ ಕಾಪೋತೀಂ ದುಹಿತ್ರಾಸ ಯಯೌ ಪುರಾತ್ ವೃಷಪರ್ವಾತಮಾಜ್ಞಾಯ ಪ್ರತ್ಯನೀಕ ವಿವಕ್ಷಿತಂ ಗುರುಂ ಪ್ರಸಾದಯನ್ಮೂರ್ಧ್ನಾ ಪಾದಯೋಗೋ ಪತಿತಃ ಪಥಿ ಕ್ಷಣಾರ್ಧಮನ್ಯುರ್ಭಗವಾನ್ ಶಿಷ್ಯಂ ವ್ಯಾಚಷ್ಟ ಭಾರ್ಗವಗ ಕಾಮೋಸ್ಯಾಃ ಕ್ರಿಯತಾಂ ರಾಜನ್ ನೈನಾಂ ತ್ಯಕ್ತುಮಿಹೋತ್ಸಹೇ. ಯಯಾತಿಯು ಯೋಚನೆ ಮಾಡಿದೆ, ಏನು ಮಾಡೋದು, ಇಷ್ಟ ಇಲ್ಲ ಅಂದರೆ ಬ್ರಾಹ್ಮಣಿಯಾದ ಹುಡುಗಿಯನ್ನು ನಾನು ಕೈ ಹಿಡಿಯೋದು ಅನ್ನೋದು ಸಾಮಾಜಿಕ ವ್ಯವಸ್ಥೆಯಲ್ಲಿಲ್ಲ. ಈ ದೈವವಶಾತ್ ಹೀಗೆ ನಡೆದೋಯ್ತು. ನಾನು ಅವಳ ಕೈಯನ್ನು ಹಿಡಿದು ಮೇಲೆ ಕೆತ್ತು ಬಿಟ್ಟೆ. ಈ ದೈವೋಪಹೃತವಾದಂತಹದ್ದನ್ನು ಬೇಡ ಅನ್ಬೇಕೋ ಒಪ್ಕೋಬೇಕೋ ಗೊತ್ತಾಗಲಿಲ್ಲ. ಅವನು ಯೋಚನೆ ಮಾಡಿ ಅದು ಬೇರೆ ಹೇಳಿಬಿಟ್ಟು, ನನಗೆ ಶಾಪ ಬಂದಿದೆ, ಯಾವ ಬ್ರಾಹ್ಮಣನು ನನ್ನ ಕೈ ಹಿಡಿಯೋದಿಲ್ಲ, ಆದರೆ ನೀನು ಕೈ ಹಿಡಿದಿದೆಯಾ, ನೀನು ಬಿಡ್ಕೊಡ್ದು ಅಂತ ಅದೆಲ್ಲ ಹೇಳಿಬಿಟ್ಟ ಮೇಲೆ ಆಯ್ತಮ್ಮ ಮುಂದೆ ಹಾಗೆ ಇದ್ದರೆ ಹಾಗೆ ಆಗಲಿ ಅಂತೇಳಿ ಒಪ್ಕೊಂಡು ಯಯಾತಿ ದೇವಿಯಾನಿಯನ್ನು ಕಳಿಸ್ಕೊಟ್ಟಿದ್ದಾನೆ. ರಾಜ ಹೊರಟೋದ್ಮೇಲೆ ಅವಳು ಮೇಲಕ್ಕೆ ಬಂದಲ್ಲ, ಮನೆಗೆ ಹೋಗಿ ಅಳುತ್ತಾ ತಂದೆಗೆ ಶುಕ್ರಾಚಾರ್ಯರಿಗೆ ಅಷ್ಟೂ ವಿಷಯವನ್ನು ಹೇಳಿದರು. ಹೀಗೀಗಾಯಿತು ಒಂದನ್ನು ಬಿಡಲಿಲ್ಲ. ಸರ್ವಮುಕ್ತಂ ಶರ್ಮಿಷ್ಠೆಯ ಕೃತಂ. ಶರ್ಮಿಷ್ಠೆ ಏನೇನು ಮಾಡಿದ್ಲೋ ಅದು ಸೇಡಿದೆಯಲ್ಲ, ಮನುಷ್ಯನಿಗೆ ಅಮರುಷ ಸೇಡು ಅಂದಿದೆಯಲ್ಲ, ಅದು ಆರೋದಿಲ್ಲ. ಆರದೇ ಇರುವ ಅಗ್ನಿ ಹೃದಯದಲ್ಲಿ ಉರಿತಾ ಇರುತ್ತೆ. ನಾನು ಮಾಡಿದಾಳೆ, ಅವಳಿಗೆ ಮಾಡಬೇಕು, ನನ್ನ ಭಿಕ್ಷುಕಿಂದಿಯಾಳೆ, ಅವಳು ಯಾವ ಜೀವ ದಾಸಿ ಆಗಿರಬೇಕು, ಬದುಕಿರುವಾಗಲೂ ಅವಳ ಮೇಲಕ್ಕೆ ಬರಬಾರ್ದು ಅನ್ನುವಂಥ ಒಂದು ಸೇಡಿತ್ತು ದೇವಯಾನಿಯಲ್ಲಿ. ಅದಕ್ಕೆ ಹೇಳಿದೆ, ದೇವಯಾನಿ ಹಠಮಾರಿಯೂ ಹೌದು, ಕೋಪಿಷ್ಠೆಯೂ ಹೌದು, ಬಹಳ ಕಷ್ಟ. ಅಂಥ ಅವಳು ಬಹಳ ಇದ್ದಾಳೆ. ಅಪ್ಪ ಅವಳು ಭಿಕ್ಷುಕಿನ ಬೈದಿಯಾಳೆ. ಯಾಕೆ ಬೈದ್ಲು, ನಾವು ಅಲ್ಲಿ ಹೋಗಿ ಕೇಳ್ಕೊಂಡು ತೊಗೊಂಬಂದು ಊಟ ಮಾಡೋದನ್ನ. ನೀನು ಇವ್ರ ಮನೆ ಹೋಗ್ಕೊಡ್ದು, ಆ ವೃಷಪರ್ವನ ರಾಜನ ಮನೆ ಹೋಗ್ಕೊಡ್ದು ಅಂತ ಆಟ ಆಡಿದ್ದು.
ಈಗ ರಾಜ ಯೋಚನೆ ಮಾಡಿ ಶುಕ್ರಾಚಾರ್ಯ ಯೋಚನೆ ಮಾಡಿದ್ರು, ಮಕ್ಕಳು ಹೋಗ್ಬೇಡಂತಾರೆ, ನಾನು ಹೋಗದೆ ಹೋದರೆ ಏನೂ ನಡೆಯೋದಿಲ್ಲ. ಯೋಚನೆ ಮಾಡ್ತಾ ಬಹಳ ಕಷ್ಟದಿಂದ ಆಯ್ತಮ್ಮ ಈ ಪೌರೋಹಿತ್ಯವೇ ಬೇಡ, ನನಗೆ ಎಲ್ಲಿ ಸಿಗತ್ತೋ ಕಾಪೋತಿ ವ್ರತ ಅಂತ ಹೇಳಿದಾಗ ಎಲ್ಲೋ ಕಡೆ ಯಾರೋ ಕೊಡ್ತಾರಲ್ಲ ಅದೆಲ್ಲ ಬದುಕೋಣ ಅಂಥೇಳಿ ಆಯಿತು. ಕಾಪೋತಿ ವೃತ್ತಿ ಕಪೋತನ ವೃತ್ತಿಯೇ ನಮಗೆ ಬದುಕಾಯಿತು, ಯಾರೇನಾದರೂ ಕೊಟ್ಟರೆ ಅದನ್ನು ತಗೊಂಡು ಊಟ ಮಾಡೋಣ, ಬಾ ಹೋಗೋಣ ಅಂತೇಳಿ ಮನೆ ಬಿಟ್ಟೇ ಹೊರಟ್ಬಿಟ್ರು, ರಾಜ್ಯ ಬಿಟ್ಟು ಹೋಗೋಣ ಅಂತ ಹೊರಟೇ ಬಿಟ್ಟರು. ಯಾವಾಗ ಮಗಳನ್ನು ಕರ್ಕೊಂಡು ಹೊರಟು ಶುಕ್ರಾಚಾರ್ಯರು ಅಂತ ರಾಜನಿಗೆ ಗೊತ್ತಾಯಿತು, ಭಯ ಆಗ್ಬಿಡ್ತು ರಾಜನಿಗೆ. ಅಯ್ಯಯ್ಯೋ ಶತ್ರುಗಳ ಕಡೆ ಹೋದ್ರೆ ನಮ್ಮ ಗುಟ್ಟೆಲ್ಲ ಗೊತ್ತಾಗುತ್ತೆ, ನಮ್ಮ ಪುರೋಹಿತರು ಇವರು ಎಲ್ಲವೂ ಗೊತ್ತಿದೆ ಅಂತೇಳಿ ವೃಷಪರ್ವ ಬೇಗ ಹೋಗಿ ಕಾಲು ಹಿಡ್ಕೊಂಡ್ಬಿಟ್ಟು. ಪ್ರತ್ಯನೀಕ ವಿವಕ್ಷಿತಂ, ದೇವತೆಗಳ ಕಡೆ ಹೋಗಿ ಸೇರಿಬಿಡ್ತಾರೆ ಶುಕ್ರಾಚಾರ್ಯರು ಬೃಹಸ್ಪತಿ ಇಬ್ಬರೂ ಕೂಡ ದೇವರಾಜ್ಯಕ್ಕೆ ಸೇರಿಬಿಟ್ರೆ ನನ್ನ ರಾಜ್ಯ ಹಾಳಾಗಿ ಹೋಗುತ್ತೆ. ರಾಜ್ಯಕ್ಕಿಂತ ದೊಡ್ಡದಿಲ್ಲ, ನಾವು ವ್ಯಕ್ತಿ ಏನಾದರೂ ಆಗಿರಲಿ ನಾನು ಕಾಲು ಕಟ್ಕೋತೀನಿ. ತಪ್ಪು ಯಾರದ್ದು ಮುಖ್ಯ ಅಲ್ಲ, ರಾಜ್ಯ ಉಳಿಸ್ಬೇಕಾದ್ರೆ ಮುಖ್ಯ. ರಾಜ್ಯ ಉಳಿಬೇಕಾದ್ರೆ ಶುಕ್ರಾಚಾರ್ಯರು ಬೇಕು. ಶುಕ್ರಾಚಾರ್ಯರು ಬರದೆ ಹೋದ್ರೆ ಆಗೋಲ್ಲ ಅಂಥೇಳಿ ಹೋಗಿ ಗುರುಂ ಪ್ರಸಾದಯನ್ ಮೂರ್ಧ, ಗುರುಗಳೇ ತಪ್ಪಾಯಿತು, ನನ್ನ ತಪ್ಪಾಯಿತು ಅಂತ ಹೇಳಿದರೆ ತಪ್ಪು ಮಾಡಿದವರು ಶರ್ಮಿಷ್ಠೆ ಮಾಡಿದ್ಲೋ ಅಥವಾ ಇವಳು ಮಾಡಿದ್ಲೋ, ಅವರಿಬ್ಬರ ಲಗ್ನದಲ್ಲಿ ಇವನು ನಾನು ತಪ್ಪಾಯಿತು ಅಂಥೇಳಿ ಕಾಲಿಗೆ ಬಿದ್ದು ಕಾಲು ಹಿಡ್ಕೊಂಡ್ಬಿಟ್ಟ. ಇವು ಮಹಾತ್ಮರ ಕೋಪ ಹಠಾರು ಬಹಳ ಕ್ಷಣದ ಭಾರತದಲ್ಲಿ ಶಾಂತರಾಗ್ಬಿಡ್ತಾರೆ. ಯಾವುದೇ ಇಲ್ಲ, ಶಿವನ ವಿಷಯದಲ್ಲೂ ಹಾಗೆ ಹೇಳೋದು, ಭೋಳೆನಾಥ ಅಂತ ಹೇಳ್ತೀವಲ್ಲ, ಬಹಳ ಬೇಗ ಕೋಪವೂ ಅಷ್ಟೇ ಉಗ್ರ. ಅಂಥ ದಕ್ಷಾಧ್ವರದಲ್ಲಿ ಮತ್ತು ಅವನೇ ಎಲ್ಲ ಅನುಗ್ರಹ ಮಾಡಿಬಿಟ್ಟ. ಪಾರ್ವತಿಯನ್ನೇ ಕಳ್ಕೊಂಡಿದ್ದಾನೆ, ಪಾರ್ವತಿ ಹೋದರೂ ಕೂಡ ಆಯಿತು ಯಜ್ಞ ನಡೀಲಿ ಅಂತೇಳಿ ತಾನೇ ಎಲ್ಲವನ್ನೂ ಅನುಗ್ರಹ ಮಾಡಿದ್ದಾನೆ. ಹೀಗೆ ಮಹಾತ್ಮರ ಕೋಪ ಅನ್ನೋದು ಶೀಘ್ರವಾಗಿ ಶಾಂತವಾಗುವಂಥದ್ದು. ಕ್ಷಣಾರ್ಧಮನ್ಯುರ್ ಭಗವಾನ್ ಅಂತಂದರು, ಕ್ಷಣ ಮಾತ್ರದಲ್ಲಿ ಅವರು ಶಾಂತರಾದರು. ಆದರೆ ವೃಷಪರ್ವನಿಗೆ ಶಿಷ್ಯನಿಗೆ, ನೋಡಪ್ಪ ನಾನು ಒಂದು ವಿಷಯ ಹೇಳ್ತೇನೆ, ನಂದೇನಿಲ್ಲ, ಇರೋ ವಿಷಯ, ನನ್ನ ಮಗಳು ಅವಳು ಏನು ಹೇಳ್ತಾಳೋ ಅದನ್ನು ನೀನು ಹೂಂದು ಬಿಟ್ಟರೆ ನಾನು ಆಯಿತು, ನಾನು ಬಂದ್ಬಿಡ್ತೇನೆ, ನನಗೇನು ಅಭಿಮಾನವೂ ಇಲ್ಲ, ಬಿಟ್ಟು ಬರಬೇಕು ಅಂತಿಲ್ಲ, ನಿನ್ನ ಜೊತೆ ಇರಬೇಕು ಅಂತಿಲ್ಲ. ಮನಸಾ ಚಿಂತಿತಂ ಸರ್ವಂ ಯಥಾ ಶುಕ್ರಸ್ಯ ಲಕ್ಷ್ಮಣ ಅಂತ ರಾಮಾಯಣದಲ್ಲಿ ವಾಕ್ಯ. ಯೋಚನೆ ಮಾಡಿದ ಸಂಕಲ್ಪವೆಲ್ಲ ಗೊತ್ತಾಗತ್ತೆ, ಅಷ್ಟು ಶುಕ್ರಾಚಾರ್ಯರ ಮನೋಗತಿ ಅಷ್ಟು ಜೋರಾಗಿದೆ. ಅಂಥ ಶುಕ್ರಾಚಾರ್ಯರು ಮಗಳಿಗೆ ಸೋತರು. ಸಾಮಾನ್ಯವಾಗಿ ತಂದೆ ಮಗಳಿಗೆ ಸೋಲೋದು ಜಾಸ್ತಿ, ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಅನುಭವ ಅಷ್ಟೆ. ಹೀಗೆ ಕಾಮೋಸ್ಯ ಕ್ರಿಯತಾಂ ರಾಜನ್ ಏನಾಂ ಚಕ್ಕು ನೋತ್ಸಾಹೆ, ಇವಳನ್ನು ಬಿಟ್ಟಿರೋಕ್ಕಾಗಲ್ಲಪ್ಪ, ಅವಳು ಏನು ಹೇಳ್ತಾಳೋ ಅದನ್ನು ನೀನು ಹೇಳ್ಬಿಟ್ರಾಗ, ಅವಳು ಹೇಳಿದ್ದನ್ನು ನೀನು ಒಪ್ಪಿದ್ದೆ. ನೋಡಿ ವೃಷಪರ್ವ ಅವಳ ಮಗಳು ಸೋತು, ಅವಳ ಮಗಳು ಸೋತಿದ್ದಕ್ಕೆ ಬಂದು ಕ್ಷಮೆಯಿಂದ, ಇಲ್ಲಿ ಬಂದು ದೇವ್ಯಾನ ಹೇಳಿದ ಕೇಳು ಅಂತ ಇದ್ದಾರೆ ಗುರುಗಳು. ಈ ರಾಜರ ಗತಿ ಏನಾಗಿರ್ಬೇಕು ಪಾಪ, ರಾಜ್ಯಕ್ಕೆ ರಾಜ್ಯಾಧಿಪತಿ. ಆಯಿತು ಅಂದವನು, ರಾಜ್ಯ ಉಳಿಬೇಕಾದ್ರೆ ಶುಕ್ರಾಚಾರ್ಯರು ಬೇಕು, ಶುಕ್ರಾಚಾರ್ಯರು ಉಳಿಬೇಕಾದ್ರೆ ನಮ್ಮ ಜೊತೆಲಿ ದೇವಯಾನಿ ಮಾತು ನಾನು ಕೇಳಬೇಕು. ರಾಜ್ಯಕ್ಕಿಂತ ಯಾವ್ದು ದೊಡ್ಡದಿಲ್ಲ ಅಂತ ಮನುಷ್ಯ ಯಾವುದನ್ನು ಬೇಕಾದರೂ ರಾಷ್ಟ್ರಕ್ಕೋಸ್ಕರ ಬಿಡಬೇಕು, ತ್ಯಾಗ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಯಿತು ಅಂತ ಹೇಳೋಣ. ದೇವಯಾನಿ ಶುರು ಮಾಡಿದಳು, ಏನಿಲ್ಲ ಅವಳು ನನ್ನನ್ನು ಭಿಕ್ಷುಕಿ ಅಂತ ಅಂದಿದ್ದಾಳೆ, ಅವಳು ಬದುಕಿರೋವರೆಗೂ ಅವಳ ದಾಸಿಗಳಿದಾರಲ್ಲ ಎಲ್ಲರ ಸಮೇತ ನನ್ನ ಸೇವೆ ಮಾಡ್ತಾ ನನ್ನ ದಾಸಿಯಾಗಿತ್ತು, ಅವಳು ದಾಸಿಗಳನ್ನ ಬಿಡೋಕೆ ಒಪ್ಪೋದಿಲ್ಲ ನಾನು ಅಂತೇಳಿ ದೇವಯಾನಿಯನ್ನು ಶರ್ಮಿಷ್ಠೆಯನ್ನು ನನ್ನ ದಾಸಿಯಾಗಿರಬೇಕು, ಸ್ತ್ರೀ ಸಹಸ್ರ ಜೊತೆಯಲ್ಲಿ ದಾಸರಂತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಸೇವೆಯನ್ನೇ ಮಾಡ್ತಾ ಇರಬೇಕು, ಬೇರೆ ಕೆಲಸವೇ ಇಲ್ಲ ಅವಳಿಗೆ, ಅದೇ ಅವಳಿಗೆ ಶಿಕ್ಷೆ ಅಂತ ಅಂದಾಗ ಆಯಿತು ಅಂದ ಅವಳು ಒಪ್ಕೊಂಡಲ್ಲ. ನೋಡಿ ಇದು ಮನುಷ್ಯನಿಗೆ, ಅದಕ್ಕೆ ನಾನು ಹೇಳೋದು ರಾಜಧರ್ಮ ಅನ್ನೋದು ಎಲ್ಲಕ್ಕಿಂತ ದೊಡ್ಡದು, ಕುಟುಂಬಕ್ಕಿಂತಲೂ ವ್ಯಕ್ತಿಗಿಂತಲೂ. ಆಯಿತು ಶುಕ್ರಾಚಾರ್ಯ ಬರದೇ ಹೋದರೆ ಅಪ್ಪನಿಗಾಗಲ್ಲ, ಅಪ್ಪ ಇಲ್ಲೇ ರಾಜ್ಯ ಉಳಿಯಲ್ಲ, ರಾಜ್ಯ ಉಳಿದೇ ಹೋದ್ಮೇಲೆ ಪೂರ್ತಿ ಎಲ್ಲ ಆಯಿತು ಒಂದು ಶರ್ಮಿಷ್ಠೆ ಒಪ್ಕೊಂಡು. ಈಗ ಶರ್ಮಿಷ್ಠೆ ಯಾರನ್ನು ದೊಬ್ಬಿದ್ಲೋ ಗುಂಡಿಗೆ ಅವಳ ದಾಸಿಯಾಗಿರಬೇಕು ಅಂತ ಹಠಮಾರಿಯಾಗಿ ದೇವಯಾನಿ ಮಾಡಿಕೊಂಡು. ಈಗ ಏನು ಹಿಂದೆ ಹೇಳಿದ್ದಲ್ಲ ಏಯಾತಿ ನಹುಷನ ಮಗ, ಅವನನ್ನೇ ಕರೆಸಿ ಶುಕ್ರಾಚಾರ್ಯ ಮಗಳನ್ನು ಕೊಟ್ಟು, ನೋಡಪ್ಪ ಇವಳ ಜೊತೆಲಿ ಇವಳು ಬರ್ತಾಳೆ, ಯಾರೋ ಶರ್ಮಿಷ್ಠೆ ಸೇವೆ ಮಾಡ್ತಾ ಬರ್ತಾಳೆ, ಜೋಪಾನ ಹಾಸಿಗೆಯನ್ನು ಮಾತ್ರ ಕರ್ಕೊಂಡ್ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಧರ್ಮದ ಜಿಜ್ಞಾಸೆ ಇದೆ. ಧರ್ಮ ಏನು ಮುಂದೆ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ನಾಹುಷಾಯ ಸುತಾಂ ಓದಿದ ತಥೇತ್ಯವಸ್ಥಿತೆ ಪ್ರಾಗ ದೇವಯಾನಿ ಮನೋಗತಂ
ಪಿತ್ರಾ ದತ್ತಾ ಯತೋ ಯಾಸ್ಯೆ ಸಾನುಗಾಯಾತು ಮಾಮನು ಸ್ವಾನಾಂ ತತ್ ಸಂಕಟಂ ವೀಕ್ಷ್ಯ ತದರ್ಥಸ್ಯ ಚ ಗೌರವಂ ದೇವಯಾನೀಂ ಪರ್ಯಚರತ್ ಸ್ತ್ರೀ ಸಹಸ್ರೇಣ ದಾಸವತ್ ನಾಹುಷಾಯ ಸುತಾಂ ದತ್ವಾ ಸಹ ಶರ್ಮಿಷ್ಠಯೋಷನಾಃ. ನಿಸರ್ಗ ಇಲ್ಲ, ತಪ್ಪದು. ಉಶನಾಹಾರ ಅಂದ್ರೆ ಉಶನ ಅಷ್ಟೇ ಇರೋದು. ಉಶನ ಕಾವ್ಯೋ ಸುರಾಣ ಉಶನ ಉಶನಾಹ ಇಲ್ಲಪ್ಪ. ಪುರದಂಸೋ ಶಬ್ದ ಪುರದಂಸೋಷನ ಸಾಂಚ ಅಂತ ಸೂತ್ರದಲ್ಲಿ ಅನೇಹ, ಪುರದಂಸ, ಉಶನ, ಇನ್ನೊಂದು ಪದ ಇದೆ 4. ಅದಕ್ಕೆ ವಿಸರ್ಗ ಇಲ್ಲ. ಯಾಕೆಂದ್ರೆ ಉಶನ ಕಾವ್ಯೋ ಸುರಾಣ ಉಶನ ಕಾವ್ಯೋ ಇಲ್ಲ. ವಿಸರ್ಗ ಹೊಡಿರಿ. ಉಶನ ಅಷ್ಟೇ. ನಾಹುಷಾಯ ಸುತಾಂ ದತ್ವಾ ಸಹ ಶರ್ಮಿಷ್ಠಯೋಷನಾ ಹಾ, ತಮಾಗರಾಜನ್ ಶರ್ಮಿಷ್ಠಾಂ ಆಧಾಸ್ತಲ್ಪೆ ನ ಕರ್ಹಿಚಿತ್ ವಿಲೋಕ್ಯೌಷನಸೀಂ ರಾಜನ್ ಶರ್ಮಿಷ್ಠಾ ಸುಪ್ರಜಾಂ ಸಪ್ರಜಾಂ ಕ್ವಚಿತ್ ತಮೇವ ವವ್ರೇರಹಸಿ ಸಖ್ಯಾ ಪತಿಮೃತೌ ಸತಿ ಪತಿಂ ಋತೌ ಸತಿ. ಪತಿಮೃತೌ ಸತಿ ಮೃತ ಅಲ್ಲ, ಅದು ಋತೌ ಸತಿ. ರಾಜಪುತ್ರ್ಯಾರ್ಥಿತೋ ಪತ್ಯೈ ಧರ್ಮಂ ಚಾವೇಕ್ಷ್ಯ ಧರ್ಮವಿದ್ ಸ್ಮರನ್ ಶುಕ್ರವಚಃ ಕಾಲೇ ದಿಷ್ಟಮೇವಾಭ್ಯಪದ್ಯತ ಯದುಂ ಚ ತುರ್ವಸುಂ ಚೈವ ದೇವಯಾನಿ ವ್ಯಜಾಯತ ದೃಶ್ಯುಂ ಚಾನುಂ ಚ ಪೂರುಂ ಚ ಶರ್ಮಿಷ್ಠಾವಾರ್ಷ ಪರ್ವಣಿ. ಈ ಕಥೆ ಎಷ್ಟು ರಮಣೀಯವಾಗಿದೆ ಅಂದರೆ ಒಪ್ಕೊಂಡದ್ದು ಒಂದು, ನಡ್ಕೊಂಡದ್ದು ಒಂದು ಅಂತ ಎಲ್ಲ ಕಡೆಯಲ್ಲೂ. ಇಲ್ಲಿ ಏನಾಗಿದೆ, ಅವಳನ್ನು ಕರ್ಕೊಂಡು ಅಯೋಧ್ಯೆಗೆ ಬಂದಿದ್ದಾರೆ, ದೇವಯಾನಿಯೂ ಬಂದಿದ್ದಾಳೆ, ಶರ್ಮಿಷ್ಠೆಯೂ ಬಂದಿದ್ದಾಳೆ. ಆದರೆ ವೇದದಲ್ಲಿ ಒಂದು ಧರ್ಮ ಇದೆ. ಆ ಧರ್ಮದ ಪ್ರಕಾರ ಋತುಕಾಲದಲ್ಲಿ ಯಾರು ಯಾರ ಜೊತೆಲಿರ್ತಾರೋ ಅವರು ಬೇಡಿದಾಗ ಅವ್ರು ಕೊಡಲೇಬೇಕು ಅಂತ ಒಂದು ಕಡೆ ಇದೆ. ಇವರೇನು ಶುಕ್ರಾಚಾರ್ಯರು ಕರ್ಕೋಬೇಡ ನೀನು ಅವಳನ್ನು, ಅವಳು ಮಾತ್ರ ಮುಟ್ಟಬೇಡ ಅಂತ ಇವ್ರು ಮಾತು ಕೊಟ್ಟಿದ್ದಾರೆ. ಈಗ ಯಯಾತಿ ಹತ್ರ ಬಂದು ಶರ್ಮಿಷ್ಠೆ, ನಾನು ಬೇರೆ ಮದುವೆ ಮಾಡ್ಕೊಳ್ಳೋಕೆ ಬರೋಲ್ಲ, ಯಾಕಂದರೆ ದಾಸಿಯಾಗಿರ್ಬೇಕಲ್ಲ, ಅವಳು ಯಾರ ಪತಿನೋ ನನಗೂ ಅವನೇ ಪತಿ ಆಗಬೇಕು, ಇನ್ಯಾರ ಪತಿ ಅಂಥೇಳಿ ರಾಜನ ಹಿಡ್ಕೊಂಡ್ಬಿಟ್ರು. ಶರ್ಮಿಷ್ಠೆ ಯಾವಾಗ ರಾಜನ ಹಿಡ್ಕೊಂಡು ರಾಜನಿಗೆ ಇಕ್ಕಟ್ಟು. ಈಗ ಅವಳ ಜೊತೆ ಹೋಗೋದೋ ಬೇಡವೋ ನಾನು ಯೋಚನೆ ಮಾಡ್ದ, ಇದು ನ್ಯಾಯವಾಗಿ ಶರ್ಮಿಷ್ಠೆ ಹೇಳೋದು ಅಂತ ಇಬ್ಬರು ಸೇರಿಬಿಟ್ರು. ಗುಟ್ಟಾಗಿ ಮದುವೆ ಆಗಿ ಶರ್ಮಿಷ್ಠೆ ಯಾಕೆ ಮದುವೆ ಆಗಿದೆ ಯಾರಿಗೂ ಗೊತ್ತಾಗಿಲ್ಲ. ರಾಜನ ಪರಿವಾರದಲ್ಲಿ ಯಾಕೆ ಗೊತ್ತಾಗುತ್ತೆ? ಮಕ್ಕಳು ಅಲ್ವೋ, ಗುಟ್ಟಾಗಿ ಒಂದಲ್ಲ 3 ಮಕ್ಕಳಲ್ವೋ. ಶರ್ಮಿಷ್ಠೆಗೆ 3 ಗಂಡು, ಇವಳಿಗೆ 2 ಗಂಡು. ಅದನ್ನು ಹೇಳ್ತಾ ಇದ್ದಾರೆ. ರಾಜಪುತ್ರ್ಯ ಅರ್ಥಿತೋ ಅಪತ್ಯೆ, ಧರ್ಮದಿಂದ ನನಗೆ ನಿನ್ನಿಂದಲೇ ಮದುವೆ ಆಗಬೇಕು, ನನ್ನ ಮಕ್ಕಳು ಬೇಕು ಅಂತಿದೆ, ನೀನು ಮಕ್ಕಳು ಕೊಡದೆ ಹೋದ್ರೆ ಆಗೋಲ್ಲ, ಧರ್ಮ ವಿರೋಧವಾಗತ್ತೆ ಅಂತ ಶರ್ಮಿಷ್ಠೆ ಹೇಳಿದ ಕೂಡಲೇ ಯಯಾತಿ ಸೋತ ಅಂದರೆ ಒಪ್ಕೊಂಡ. ಆಮೇಲೆ ಇದು ಶುಕ್ರನ ಮಾತು ಹೇಳಿದರು, ಏನು ಮಾಡಿದ್ರು, ಅವಳನ್ನು ಮಾತ್ರ ಹಾಸಿಗೆ ಮೇಲೆ ಕರ್ಕೋಬೇಡ ಅಂತ ಹೇಳಿದರು. ಆದರೂ ಕೂಡ ದೈವ ಏನು ಮಾಡೋಕ್ಕಾಗ್ತದೆ, ಇವಳು ಕೇಳಿದ್ದಕ್ಕೆ ಒಲ್ಲೇನೋಕ್ಕಾಗಲ್ಲ ಅಂಥೇಳಿ ಒಪ್ಕೊಂಡಿದ್ದಾನೆ. ಯದು ತುರ್ವಸು ಇಬ್ಬರೂ ಕೂಡ ದೇವಯಾನಿ ಮಕ್ಕಳು. ಯದು ವಂಶದಲ್ಲೇ ಅವತಾರ ಮಾಡಿದ್ದು ಮಹಾತ್ಮ. ನಾಳೆ ಬರುತ್ತೆ ಕಥೆ, ನಾಳೆ ರಾಸಪಂಚಾಧ್ಯಾಯಿ ಹೇಳ್ತಾರೆ, ಅವರು ಒಲ್ಲೆಂತಾರೆ ಆದರೆ ಹೇಳ್ತಾರೆ. ಇನ್ನೊಂದು ಸಪ್ತಾಹ ಹೇಳ್ತಾರೆ, ಇನ್ನೊಂದು ಸಪ್ತಾಹ ಮಾಡಿ, ಇನ್ನೊಂದು ಸಪ್ತಾಹದಲ್ಲೂ ಹೇಳ್ತಾರೆ. ನಾಳೆನೂ ಉಂಟು. ಈಗ 2ನೇ ಸಪ್ತಾಹ ಮುಂದುವರಿತಾನೆ, ಅವಾಗ ನೋಡೋಣ. ಮುಂದಿನ ಸಲ ಯಾರು ಇರ್ತಾರೆ ಆಗುತ್ತೆ, ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತೋ. ಈಗ ಗುರುಗಳೇ, ನೀವು 9ನೇ ಸ್ಕಂದದಲ್ಲಿ ಹೇಳ್ತಾ ಇರ್ತೀವಿ, ಅದು 3 ಅಧ್ಯಾಯ ಮಾತ್ರ ಅಲ್ಲ. ನೀವು ಇದನ್ನ ಹೇಳ್ಕೊಳ್ತಾ ಹೋಗ್ರಿ, 10ನೇ ಸ್ಕಂದಕ್ಕೆ ಬಂದಾಗ ಅಲ್ಲಾಗ್ಲೇ ನೀವು ಯಾಕೆ ಇದು ಮಾಡ್ತೀರಿ? 10ನೇ ಸ್ಕಂದಕ್ಕೆ ಬರೋ ನೀವು ತಿಂಗಳಿಗೆ ಆಗಲ್ಲ. ಹಾಗೆ ಈಗ ಏನ್ ಗೊತ್ತಾ, ನಮ್ಮೂರಿನ ಹುಡುಗರು ಭಾಗವತ 1 ತಿಂಗಳು ಪ್ರವಚನ ಆಗ್ಬೇಕು ಅಂತ ಮಾತು ಕೊಟ್ಟಾಗಿದೆ. ನೀವು ಹೇಳ್ತಾ ಇದ್ದೀರಿ, ನಾನು ಮಾತು ಕೊಟ್ಟಿದ್ದೀನಿ, ಒಪ್ಕೊಂಡಿಲ್ವಾ? ಗುರುಗಳೇ, ರಾಸ ಪಂಚಾಧ್ಯಾಯಿ ಬರೋ ಜಾಗದಲ್ಲಿ ನೀವು ಹೇಳ್ರಿ. ಈಗಲೇ ಏನ್ರಿ ರಾಸ ಪಂಚಾಧ್ಯಾಯಿ ಹೇಳ್ಬೇಕನೋ? 9 ಅಲ್ಲ, ಎಲ್ಲಾ ಕಥೆಯಲ್ಲೂ ಅದೊಂದು ಇದು ಉಂಟು. ಭಾಗವತೆ ಪಂಚಾಧ್ಯಾಯಿ ಪಠನೀಯ ಅಂತ 2 ಪದ್ಯ ನಾನು ಹಾಕೊಂಡು ಆಗುತ್ತೆ. ಹೀಗೆ ಯದು ತುರ್ವಸು ಇಬ್ಬರು ದೇವಯಾನಿಯ ಮಕ್ಕಳು. ದೃಶ್ಯೋ ಅನುಪುರು
3 ಜನ ಶರ್ಮಿಷ್ಠೆ ಮಕ್ಕಳು. ಹೀಗೆ ಅವಳು ಕೇಳ್ತಾಳೆ, ಅಲ್ಲ ನಿನ್ನ ಜೊತೆ ಮಕ್ಕಳಿದಾರಲ್ಲ, ಯಾರ ಮಕ್ಕಳು ಅಂತ. ನನಗಿಂತ ಬೇರೆ ಯಾರೋ ನಿಮ್ಮ ಯಾರಿನ ಮಕ್ಕಳು ಪಡ್ಕೊಂಡು ಅವರಿಂದ ಎಂದವರು. ಎಷ್ಟು ಧೈರ್ಯವಾಗಿ ಹೇಳಿದ್ದಾಳೆ. ಸರಿ, ದೇವಯಾನಿ ಕೇಳ್ತಾಳೆ, ನಿನ್ನ ಮಕ್ಕಳಾಗಿದೆಯಲ್ಲ, ಗಂಡನೇ ಇಲ್ವಲ್ಲ, ಹೆಣ್ಣು ಮಕ್ಕಳಾದ್ರು ಅಂತ ಕೇಳಿದ್ರು. ಅಲ್ಲಪ್ಪ ಇನ್ನೇಂತ ಪ್ರಶ್ನೆ ಮಾಡ್ತೀಯ, ಪ್ರಶ್ನೆ ಮಾಡೋಕೆ ಅಧಿಕಾರ ಇಲ್ಲ ನಿನಗೆ, ಏನು ನೋಡು. ಜೋರಾಗಿದ್ದಾಳೆ. ದೇವಯಾನಿ ಗೊತ್ತಾಯ್ತು, ಓ ಗಂಡ ಮೋಸ ಮಾಡ್ದ ಅಂತ. ಈ ಗಂಡ ಮೋಸ ಮಾಡಿದ್ದ, ಶರ್ಮಿಷ್ಠೆ ಮೋಸ ಮಾಡಿದ್ದು, ಮಕ್ಕಳಂತೂ ಆದವು. ಆದರೆ ಮನೆ ಓಡಿದ್ದು, ಅಪ್ಪನ ಮನೆಗೆ ಸಿಟ್ಟು ಬಂದಾಗೆಲ್ಲ ಓಡೋಗ್ತಾಳೆ. ಅಪ್ಪನ ಮನೆ ಓಡೋದು, ಓಡೋಗಿ ಸಿಟ್ಟಿಂದ, ನೀನು ಏನು ಮಾತು ಕೊಟ್ಟಿದ್ದ ನಿಮ್ಮ ಮಳಿಯ ಎಲ್ಲ ತಪ್ಪಿದ್ದಾನೆ ಅಂಥೇಳಿ ಕ್ರೋಧ ಮೂರ್ಛಿತಳಾಗಿ ಅದು ಹೋದು. ಗರ್ಭ ಸಂಭವ ಮಾಸುರ್ಯ ಭರ್ತುರ್ವಿಜ್ಞಾಯಮಾನಿನಿ ದೇವಯಾನಿ ಪಿತುರ್ಗೆ ಗಮ್ಯಯೌ ಕ್ರೋಧ ವಿಮೂರ್ಛಿತ ಪ್ರಿಯಾಂ ಅನುಗತ ಕಾಮಿ ವಚೋಭಿರುಪಮಂತ್ರಯನ್ ನ ಪ್ರಸಾದಯಿತುಂ ಶೇಕೆ ಪಾದ ಸಂವಾಹನಾದಿಭಿಃ. ಎಲ್ಲ ಮಾಡಿರೋದೇ ಹೋದ್ರೆ ಶುಕ್ರಸ್ತಮಾಹ ಕುಪಿತಃ ಸ್ತ್ರೀಕಾಮಾಮೃತಪೂರುಷ ತ್ವಾಂ ಜರಾ ವಿಶತಾಂ ಮಂದ ವಿರೂಪಕರಣೀ ನೃಣಾಂ. ಶುಕ್ರಸ್ತಮಾಹ ಕುಪಿತಃ ಸ್ತ್ರೀಕಾಮಾಮೃತಪೂರುಷ ತ್ವಾಂ ಜರಾ ವಿಶತಾಂ ಮಂದ ವಿರೂಪಕರಣೀ ನೃಣಾಂ. ಆ ಶರ್ಮಿಷ್ಠೆಗೆ ಮಕ್ಕಳಾಗಿದೆ ಏನು ಗೊತ್ತಾಯ್ತೋ ಇಲ್ವೋ, ಸಿಟ್ಟು ಮಾಡ್ಕೊಂಡು ಹೋದು. ಸಿಟ್ಟಿಂದ ಹೋಗಿ, ಅಪ್ಪ ನಿಮ್ಮ ಮಾತು ಕೊಟ್ಟಿದ್ದ ನಿಮ್ಮ ಮಳಿಯ, ನನ್ನ ಗಂಡ ಅಂತೂ ಹೇಳಿಲ್ಲ, ನಿಮ್ಮ ಮಳಿಯ ಮೋಸ ಮಾಡಿದೆ, ನನಗೂ ಮೋಸ ಮಾಡಿದ್ದಾನೆ, ನಿನಗೂ ಮೋಸ ಮಾಡಿದ್ದಾನೆ ಅಂತೇಳಿ ಎಲ್ಲ ಹೇಳಿದರು. ಶುಕ್ರಾಚಾರ್ಯ ಕರೆಸಿದ್ರು ಯಾರನ್ನ, ಯಯಾತಿ ಬಂದವನು ಬಂದ ಕೂಡಲೇ ಹೋಗ್ತಾ ಕಾಲು ಹಿಡ್ಕೊಂಡೇ ಹೋದ. ಯಾರಬ್ಬ ದೇವಿ ಹೇಳಬೇಡ, ಬೇಡ ಖಂಡಿತ, ಕಾಲನ್ನು ಒತ್ತೀನಿ, ಬೇಕಾದ್ರೆ ನಾನು ದಾಸರಾಗ್ಬಿಡ್ತೀನಿ. ಅದು ಹಾಗೆ ಇದ್ದಾನೆ. ಯಾವಾಗ ಕಾಮಿಯಾದ ಆವಾಗ ದಾಸ. ಆಶಾಯಾ ಈ ದಾಸಾಹ ತೇ ದಾಸಾಃ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ. ಯದೇವ ರೋಚತೆ ಮಹ್ಯಂ ತದೇವ ಕುರುತೆ ಹಿ ಸಾ. ಇತಿ ವೇತ್ತಿ ನ ಜಾನಾತಿ ತತ್ಪ್ರಿಯಂ ಯತ್ ಕರೋತಿ ಸಾ. ಚೆನ್ನಾಗಿದೆ. ಹೀಗೆ ಮನುಷ್ಯನ ಬದುಕಿನಲ್ಲಿ ಆಗೋದೇ ಹೀಗೆ. ಇಲ್ಲಿ ಇವರು ಓದುವಾಗಲೇ ಪಾದ ಸಂವಹನಾದಿ ಬರೀ ಕಾಲು ಹಿಡ್ಕೊಳ್ಳೋದಲ್ಲ, ಕಾಲನ್ನು ಒತ್ತಾ ಇದ್ದಾನೆ ಯಯಾತಿ ದೇವಯಾನಿಯ. ಒತ್ತಿದ್ರೆ ಹಠ ಅಂದ್ರೆ ಹಠ, ಬಲಿ ಹಾಕ್ತೀನಿ ನಿನಗೆ. ಅಲ್ಲ, ಗಂಡ ತನಗೆ ಆಗೋ ಕಷ್ಟ ಏನು ಯೋಚನೆ ಮಾಡೋದು ಬೇಡವೆ. ಗಂಡನಿಗೆ ಅವಮಾನ ಆದರೆ, ಗಂಡನಿಗೆ ಕೆಟ್ಟದಾದರೆ ಯಾರಿಗೆ ಇಂಥ ಕಷ್ಟ. ನೊಕ್ಕಸಾದೈತು ವಿಷಯಕ್ಕೆ ಅವನು ಎಷ್ಟೇ ಮಾತುಗಳಿಂದ ಯಾವ ಸಮಾಧಾನವೂ ಕೇಳಲಿಲ್ಲ ಅವಳು. ಶುಕ್ರಾಚಾರ್ಯರು ಕೂಡ ಮಗಳ ಮಾತು ಕಟ್ಕೊಂಡು ಸಿಟ್ಟಲ್ಲಿ, ನೀನು 90 ವರ್ಷ ಕಳುವಾಗಿ ಹೋಗು ಅದು ಶಾಪ ಹಾಕೋದು. ಈಗ ನಷ್ಟ ಯಾರಿಗಿದೋ, 90 ವರ್ಷ ಕಳುವಾಗಿ ಕೂತ್ಕೊಂಡ್ರೆ ಮಗಳು ಹಾಗೆ ಇದ್ದಾಳೆ. ಮುದುಕ ಕಳುವ ಅಂದೆ ನಾನು ತಮಿಳು, ಕನ್ನಡದಲ್ಲಿಲ್ಲ. ಕಳುವ ಅನ್ನೋ ಶಬ್ದ ಕನ್ನಡದಲ್ಲಿ ಇದೆ. ತಮಿಳು ಕಳುವ ಅಂದೆ ಯಾಕೆಂದ್ರೆ ಗೊತ್ತಾಗಲಿ ಪೂರ್ತಿ ಕೊಳತಿರುವನು ಅಂತ. ಮುದುಕರಾಗೋ ಕೈಯೆಲ್ಲ ಎಲ್ಲ ಸುಕ್ಕಾಗಲಿ ಅಂತೇಳಿ ಶಾಪ ಕೊಟ್ಟು, ಆ ಶಾಪವನ್ನು ಕೇಳಿದ ಕೂಡಲೇ ಅದಕ್ಕೆ ಬಹಳ ದುಃಖ. ಅಲ್ಲ, ಶಾಪ ನನಗೋ ನಿಮ್ಮ ಮಗಳಿಗೋ? ನಿಮ್ಮ ಮಗಳ ಅಳಿಯ 90 ವರ್ಷದ ಮುದುಕನಾದ ಅಂದರೆ ಶಾಪ ಯಾರಿಗೆ? ಇದನ್ನು ಇಟ್ಕೊಂಡು ಹೋಗೋ ಕಾವ್ಯ ಬರೆದಿದ್ದಾರೆ. ಆ ಕಾವ್ಯ ಹೇಳಲ್ಲ ಇಲ್ಲಿ, ಬಹಳ ಚೆನ್ನಾಗಿದೆ. ಆಗ ಅತೃಪ್ತೋಸ್ಮ್ಯದ್ಯ ಕಾಮಾನಾಂ ಬ್ರಹ್ಮನ್ ದುಹಿತರಿಸ್ಮತೆ ವ್ಯತ್ಯಸ್ಯತಾಂ ಯಥಾ ಕಾಮಂ ವಯಸಾಯೋಭಿಧಾಸ್ಯತಿ ಇತಿ ಲಬ್ಧವ್ಯವಸ್ಥಾನಗ ಪುತ್ರಂ ಜ್ಯೇಷ್ಠಮವೋಚತ ಯದೋತಾತ ಪ್ರತೀಕ್ಷೇಮಾಂ ಜರಾಂ ದೇಹಿ ನಿಜಂ ವಯಗ ಮಾತಾಮಹಕೃತಾಂ ವತ್ಸ ನ ತೃಪ್ತೋ ವಿಷಯೇಷ್ವಗಂ ವಯಸಾ ಭವದೀಯೇನ ರಂಸ್ಯೆ ಕತಿಪಯಾಃ ಸಮಾಗಾ ನೋತ್ಸಹೇ ಜರಸಾ ಸ್ಥಾತುಂ ಅಂತರಾ ಪ್ರಾಪ್ತಯಾ ತವ ಅವಿದಿತ್ವಾ ಸುಖಂ ಗ್ರಾಮ್ಯಂ ವೈತೃಷ್ಣ್ಯಂ ನೈತಿ ಪೂರುಷಃ ತುರ್ವಸೃಷ್ಟೋದಿತ ಪಿತ್ರಾ ದೃಹ್ಯುಶ್ಚಾನುಶ್ಚ ಭಾರತ ಪ್ರತ್ಯಾಚಕ್ಷುರಧಂ ಅಧರ್ಮಜ್ಞಾಃ ಹ್ಯನಿತ್ಯೇ ನಿತ್ಯಬುದ್ಧಯಃ ಅಬೃಚ್ಛತ್ತರಯಂ ಪೂರ್ವಂ
ವಯಸೋನಂ ಗುಣಾಧಿಕಂ ನತ್ವಂ ಅಗ್ರಜವದ್ವತ್ಸ ಮಾಂ ಪ್ರತ್ಯಾಖ್ಯಾತುಮರ್ಹಸಿ. ಆಗ ಶುಕ್ರಾಚಾರ್ಯರಿಗೆ ಏಕೆ ಹೇಳ್ತಾನೆ, ಮಾವನ್ ಕರೆಯೋದ ಬ್ರಹ್ಮನಂತ ಎರಡೂ ಅವರು. ಆಗ ನನಗೆ ಕಾಮದಲ್ಲಿ ತೃಪ್ತಿ ಆಗಿಲ್ಲ, ನೀವು ಏನಾದರೂ ಮಾಡಿ ಅನುಗ್ರಹ ಮಾಡಬೇಕು ಅಂಥೇಳಿ ಶುಕ್ರಾಚಾರ್ಯನ ಪ್ರಾರ್ಥನೆ ಮಾಡೋಣ. ಅಷ್ಟರಲ್ಲೇ ಅವರು ಶಾಂತರಾಗಿ ಬದಲಾಯಿಸ್ಕೋಬೇಕಾದ್ರೆ ಯಾರಿಗಾದ್ರು ಕೊಟ್ಟು, ನಾನು ಕೊಟ್ಟಾಯಿತು ಆ ವಾರ್ಧಕ್ಯ ಮುದುಕತನವನ್ನು, ಆ ವೃದ್ಧಾಪ್ಯವನ್ನು ಬೇರೆಯವರು ಕೊಟ್ಟು ತಾರನ್ನೇ ಬದಲಾಯಿಸ್ಕೊಂಡು ವ್ಯತ್ಯಾಸ ಮಾಡು, ಎಷ್ಟು ಬೇಕಾದರೂ ಅನುಭವಿಸು ಅಂತೇಳಿ ಅವರು ಒಂದು ಆ ವಿಶಾಪ ಅಂದರು, ಶಾಪಕ್ಕೆ ಪರಿಹಾರವನ್ನು ಹೇಳಿದರು. ಈಗ ಒಂದು ಇದು ಸಿಕ್ಕಿದ ಮೇಲೆ ದೊಡ್ಡ ಮಗನ ಹತ್ರ ಬಂದು, ನೋಡೋ ಯದೋ ನನ್ನ ಮುಪ್ಪನ್ನು ನೀನು ತಗೊಂಡು ನಿನ್ನ ತಾರುಣ್ಯವನ್ನು ನಾನು ಕೊಡು, ನನಗೆ ತೃಪ್ತಿ ಆಗಿಲ್ಲ, ನನಗೆ ಪೂರ್ಣ ಮನಸ್ಸಲ್ಲಿ ವಿಷಯದ ತೃಪ್ತಿ ಆಗದೆ ಹೋದರೆ ನಿನ್ನ ಮಾತಾಮಹ ಮಾಡಿರುವಂಥ ಶಾಪದಿಂದ ಹೀಗಾಗ್ಬಿಟ್ಟಿದೆ, ನಿನ್ನ ತಾರುಣ್ಯವನ್ನು ನಾನು ಕೊಡು, ಒಂದಷ್ಟು ವರ್ಷ ನಾನು ಸಂತೋಷವಾಗಿರಬೇಕು, ರತಿ ಸುಖವನ್ನು ಅನುಭವಿಸ್ಬೇಕು ಅಂತ ಕೇಳಿದೆ. ಯಾರಾದರೂ ಈ ವಯಸ್ಸಲ್ಲಿ ನಾನು ತರುಣಾಗಿ ಏನು ಅಪ್ಪ ಆಗ ನಾನೀಗ ಇದನ್ನು ನೋಡಿದವರು ಏನಂತಾರೆ, ಮಗ ಮುದುಕ, ಅಪ್ಪ ತರುಣ, ಜನರಿಗೆ ಏನು ಅನ್ಸತ್ತೆ? ಅದೆಲ್ಲ ಆಗಲ್ಲ. ಒಂದು ನಿಮಿಷವೂ ನಾನು ಮುಪ್ಪತನವನ್ನು ಪಡ್ಕೊಳ್ಳಲ್ಲ, ಗ್ರಾಮ್ಯ ಸುಖ ನೀನು ಏನಾದರೂ ಮಾಡ್ಕೋ, ನನಗಾಗಲ್ಲ. ಅಷ್ಟೇ ಅಲ್ಲ, ನನಗೂ ಆಸೆ ಇದೆ, ನಿನಗೆ ಎಷ್ಟಿದೆಯೋ ನನಗೂ ಅಷ್ಟೇ ಆಸೆ ಇದೆ. ಮನುಷ್ಯ ಚೆನ್ನಾಗಿ ಸುಖವನ್ನು ಅನುಭವಿಸಿದೆ ವೈರಾಗ್ಯ ಬರೋಲ್ಲ ಅಂದ. ಅವನು ಅನುಭವಿಸಿದ್ರೂ ಬರಲ್ಲ. ಅವನು ಹೇಳುವಾಗ ವೈತೃಷ್ಟ್ಯಂ ನೈತಿ ಪುರುಷ, ಗ್ರಾಮ್ಯ ಸುಖವನ್ನು ಗ್ರಾಮ್ಯ ಸುಖ ಅಂದರೆ ಅನುಭವಿಸಿದೆ ಬರೋದಿಲ್ಲ. ಯಾವಾಗ ಇವನು ಆಗೋಲ್ಲ ಅಂದ ಯತು ತುರ್ವಸು ದುರ್ಗ್ಯೋ ಅನು, ಉಳಿದವರು ಅದೇ ದಾರಿ ಆಗೋಲ್ಲ ಅಂದ. ಇಲ್ಲಿ ತಂದೆ ಶಾಪ ಕೊಟ್ಟ ಅನ್ನೋ ವಿಷಯ ಇಲ್ಲ. ಬೇರೆ ಕಡೆಯಲ್ಲಿ ತಂದೆ ಬೇಜಾರಾಗಿ ರಾಜ್ಯ ಭ್ರಷ್ಟ ಹೋಗ್ರಿ ಶಾಪ ಮಾಡ್ತಾರೆ. ಅದಕ್ಕೆ ಯದುವಂಶದ ಇದರಲ್ಲಿ ಕೃಷ್ಣನಿಗೂ ಕೂಡ ರಾಜ್ಯಾಧಿಕಾರ ಇಲ್ಲ ಅಂತ ಒಂದು ನಿಯಮವನ್ನು ಮಾಡ್ಕೊಂಡಿದ್ದಾರೆ. ಈಗ ಎಲ್ಲ ಮಾಡೋಣ. ಕೊನೆಯಲ್ಲಿ ಪೂರ್ವ ಹತ್ರ ಬಂದ. ಅವನು ಚಿಕ್ಕವನು, ಒಳ್ಳೆ ಗುಣವಂತ. ನೋಡಪ್ಪ, ಅಣ್ಣಂದ್ರೆ ಎಲ್ಲ ಆಗೋಲ್ಲ ಅಂದ್ಯಾರೆ, ನೀನೊಬ್ಬನೇ ಇರೋದು, ನೀನು ನಿನ್ನ ತಾರುಣ್ಯವನ್ನು ಕೊಡು, ನೀನು ಮಾತ್ರ ಆಗೋಲ್ಲ ಅಂತ ಹೇಳಬೇಡ ಅಂಥೇಳಿ ಪೂರ್ವವನ್ನು ಬಂದು ಪ್ರಾರ್ಥನೆ ಮಾಡ್ತಾನೆ ಯಯಾತಿಯ ಪ್ರಾರ್ಥನೆ ಅಂತ ಎಷ್ಟು ಚೆನ್ನಾಗಿದೆ ಮಾತು ಅಂದರೆ, ಕೋನು ಲೋಕೆ ಮನುಷ್ಯೇಂದ್ರ ಪಿತುರಾತ್ಮಕೃತ ಪುಮಾನ್ ಪ್ರತಿಕರ್ತುಂ ಕ್ಷಮೋ ಯಸ್ಯ ಪ್ರಸಾದಾದ್ ವಿಂದತೆ ಪರಂ ಉತ್ತಮಶ್ಚಿಂತಿತಂ ಕುರ್ಯಾತ್ ಪ್ರೋಕ್ತಕಾರೀತು ಮಧ್ಯಮಗ ಅಧಮೋ ಅಶ್ರದ್ಧಯಾ ಕುರ್ಯಾತ್ ಅಕರ್ತೋಚ್ಚರಿತಂ ಪಿತುಃ. ಅಕರ್ತ ಉಚ್ಚರಿತಂ ಪಿತುಃ ಗೊತ್ತಾಯ್ತಾ? ಹಿಂದೆ ಹೇಳಿ ಕೇಳಿದ್ದೆ ನಾ ಈ ಭಾಷೆನೇ, ಇವು ಇಲ್ಲಿಂದೇ ತಗೊಂಡಿರ್ಬೇಕು. ಇತಿ ಪ್ರಮುದಿತ ಪೂರುಃ ಪ್ರತ್ಯಗೃಹಾಜ್ಜರಾಂ ಪಿತುಃ ಸೋಪಿ ತದ್ವಯಸಾ ಕಾಮಾನ್ ಯಥಾವಜ್ಜುಜುಷೇ ನೃಪ ಸಪ್ತದ್ವೀಪಪತಿ ಸಮ್ಯಕ್ ಪಿತೃವತ್ ಪಾಲಯನ್ ಪ್ರಜಾಗ ಯಥೋಪಜೋಷಂ ವಿಷಯಾನ್ ಜುಜುಷೇ ವ್ಯಾಘತೇಂದ್ರಿಯಗ. ಆ ಪೂರ್ವಿನ ಮಾತಿದೆಯಲ್ಲ, ಉತ್ತಮವಾದಂಥ ಮಾತು. ಅವ್ರು ಹೇಳ್ತಾನೆ, ಮನುಷ್ಯೇಂದ್ರ ಮಹಾರಾಜ ತಂದೆಗೆ ಕೊಡದೇ ಇರೋದು ಏನಾದರೂ ಇದೆಯಾ? ಭೀಷ್ಮ, ರಾಮಚಂದ್ರ, ಅಪ್ಪ ವಿಷ ಕೊಟ್ಟರೆ ವಿಷ ಕುಡಿತೀನಿ, ಬೆಂಕಿಗೆ ಹಾರಿದ್ರೆ ಬೆಂಕಿಗೆ ಹಾರ್ತೀನಿ, ಅಪ್ಪನ ಮಾತನ್ನು ಎರಡು ಇಲ್ವೇ ಇಲ್ಲ ಅಂದವನು. ಆತ್ಮಕೃತ ಪುಮಾನ್, ತನ್ನ ಶರೀರವನ್ನು ಕೊಟ್ಟಿರೋನು, ತನ್ನ ಪ್ರಾಣ ಕೊಟ್ಟಿರೋನು ಅಂಥ ತಂದೆಗೆ ಆಗೋಲ್ಲ ಅಂತ ಹೇಳೋದು ಯಾವುದನ್ನು ಸಾಧ್ಯವೇ ಇಲ್ಲ. ಯಾವ ತಂದೆಯ ಮಾತನ್ನು ನಡೆಸಿದರೆ ಎಲ್ಲ ಸೌಖ್ಯವು, ಈ ಲೋಕದ ಸೌಖ್ಯ ಪರಲೋಕದ ಸೌಖ್ಯ ಎಲ್ಲವೂ ಸಿಗುತ್ತೋ ಅಂಥ ತಂದೆ ಎಲ್ಲಕ್ಕಿಂತ ಶ್ರೇಷ್ಠ. ಅಪ್ಪ ಯೋಚನೆ ಮಾಡಿದ್ದನ್ನು ಹಾಗೆ ಹೋಗಿ ನಡೆಸ್ಬೇಕಂತ ಹೇಳಬೇಕಾಗಿಲ್ಲ. ಅಪ್ಪನ ಮನಸ್ಸಲ್ಲಿ ಇದಿದೆ, ಹೀಗೆ ಮಾಡಬೇಕು ಅಂತ ಚಿಂತಿತಂ ಕುರಿಯ. ಬಹುನಾಮೇಮಿ ಪ್ರಥಮ, ಬಹುನಾಮೇಮಿ ಮಧ್ಯಮ ಅಂತ ನಚಿಕೇತ ಹೇಳಿದ್ದ. ಯಮನಿಗೆ ಕೊಟ್ಟಿದ್ದೀನಿ ಅಂತಂದಾಗ ಈಗ ಏನು ಮಾಡೋದು? ಹೇಳಿದ್ಮೇಲೆ ಮುಗಿದೋಯ್ತು. ಯಮನಿಗಾರು ಕೊಡು, ಯಾರಿಗಾರು ಕೊಡು, ಅಪ್ಪ ಹೇಳಿದ್ ಮುಗಿದೋಯ್ತು ಅಂತೇಳಿ ಈಗ ಉತ್ತಮನಾದವನು ತಂದೆ ಯೋಚನೆ ಮಾಡಬೇಕು. ಪ್ರೋಕ್ತಕಾರೀತು ಮಧ್ಯಮ, ಹೇಳಿದ್ದನ್ನು ಮಾಡೋ ಮಧ್ಯಮ ಮಗ, ಉತ್ತಮ ಮಗ ಅಲ್ಲ, ಮಧ್ಯಮ. ಹೇಳಿದ ಮಾತು ಕೇಳಿದ ದೊಡ್ಡವರು ಅಂತ ಅಂತೀವಲ್ಲ, ದೊಡ್ಡವನ ಮಧ್ಯಮ. ಅಧಮೋ ಹೇಳ್ತಾರೆ
ಅವ್ರು ಕೂತ್ಕೊಂಡು ಅಸಡ್ಡೇನೋ ಹೋಗ್ತಾರಲ್ಲ ಅವರು ಅಧಮ ಮಕ್ಕಳು. ಹೊಟ್ಟೆಲಿ ಹುಡ್ತಾವೆ ಜಂತುಗಳು ಹುಡ್ತಾವೆ ತಿಂದು ಹೇಳಿದ್ರು. ಬರೀ ಮಕ್ಕಳೇ ಅಲ್ಲ, ಅದೇ ಹೊಟ್ಟೆಲೇ ಜಂತುಗಳು ಹುಟ್ಟತ್ತೆ ಅಂತ. ಅಂದರೆ ಎಷ್ಟು ಬೇಜಾರಾಗತ್ತೆ ತಂದೆಗೆ ಅಂತ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ತಂದೆಗೂ ತಾಯಿಗೂ ಮಕ್ಕಳ ಹಿತವಲ್ಲದೆ ಬೇರೆ ಸ್ವಾರ್ಥ ಇರೋಲ್ಲ. ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋದಷ್ಟೇ ಇರುತ್ತೆ. ಆದರೆ ಈ ಮಕ್ಕಳಿಗೆ ಈ ಅಪ್ಪನಿಗೆ ಏನಿಲ್ಲ, ಸುಮ್ಮನೆ ಕೊಟ 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 ಅಂತ ಅಂತಾ ಇರ್ತಾರೆ. ನಮ್ಮೂರಲ್ಲಂತೂ ಹೇಳೋ ಹಾಗಿಲ್ಲ. ಹೀಗೆ ಊರು ಒಪ್ಪಿಕೊಂಡು ತಂದೆಯ ಮುಪ್ಪನ್ನು ತಾನೇ ಸ್ವೀಕಾರ ಮಾಡಿದ್ದಾನೆ. ಆಗ ಯಯಾತಿ ಇಲ್ಲಿಂದ ಮುಂದೆ ನಾನು ಒಳ್ಳೆ ಚೆನ್ನಾಗಿರಬೇಕು, ಬರೀ ಕಾಮಿಯಾಗಿರಬಾರ್ದು ಅಂಥೇಳಿ ಕಾಲಕಾಲಕ್ಕೆ ಕಾಮವನ್ನು ಅನುಭವಿಸಿ ಆ ಒಳ್ಳೆ ಯಜ್ಞಗಳನ್ನು ಮಾಡಿ ಅವ್ಯಾಹಿತೇಂದ್ರಿಯನಾಗಿ ಚೆನ್ನಾಗಿ ರಾಜ್ಯಭಾರವನ್ನು ತಂದೆ ಮಕ್ಕಳನ್ನು ಮಾಡೋ ಹಾಗೆ ಪ್ರಜಾ ಇವ ಅಂತ ತನ್ನ ಮಕ್ಕಳಂತೆ ಪ್ರಜೆಗಳನ್ನು ಕಾಪಾಡ್ತಾ ಇದ್ದ. ದೇವಯಾನ್ಯಪ್ಯನುದಿನಂ ಮನೋವಾಗ್ ದೇವಯಾನ್ಯಪ್ಯನುದಿನಂ ಮನೋವಾಗ್ದೇಹವಸ್ತುಭಿಃ ಪ್ರೇಯಸಃ ಪರಮಾಂ ಪ್ರೀತಿಂ ಉವಾಗ ಪ್ರೇಯಸೀರಗಃ ಅಯದದ್ಯಜ್ಞಪುರುಷಂ ಕ್ರತುಭಿಃ ಭೂರಿ ದಕ್ಷಿಣೈಃ ಸರ್ವದೇವಮಯಂ ದೇವಂ ಸರ್ವವೇದಮಯಂ ಹರಿಂ ಯಸ್ಮಿನ್ನಿದಂ ವಿರಚಿತಂ ವ್ಯೋಮ್ನೀವ ಜಲಧಾವಲಿಃ ನಾನೇವ ಭಾತಿ ನಾಭಾತಿ ಸ್ವಪ್ನಮಾಯಾ ಮನೋರಥಃ ತಮೇವಂ ಕೃತಿ ವಿನ್ಯಸ್ಯ ವಾಸುದೇವಂ ಗುಹಾಶಯಂ ನಾರಾಯಣಮಣೀಯಾಂಸಂ ನಿರಾಶೀರಯದತ್ ಪ್ರಭುಂ ಏವಂ ವರ್ಷಸಹಸ್ರಾಣಿ ಮನಃಷಷ್ಠೈರ್ಮನಃಸುಖಂ ವಿದಧಾನೋ ವಿನಾ ತೃಪ್ಯತೆ ಸಾರ್ವಭೌಮಃ ಕದೀಂದ್ರಿಯೈಃ. ಇನ್ನು ಮುಂದೆ ದೇವಯಾನಿಯು ಕೂಡ ಪತಿ ಸೇವೆಯನ್ನು ಮಾಡ್ತಾ ಪೂರ್ಣ ಅನುಸರಣೆ ಮಾಡಿದರು. ಯಾಕಂದರೆ 2 ಸಲ ಆಯಿತು ಅವಳಿಗೆ ಶಿಕ್ಷೆ. ಇನ್ನು ಮನಸ್ಸು ಮಾತು ಅಷ್ಟುಗಳಿಂದಲೂ ಆ ಪತಿಯನ್ನು ಆರಾಧನೆ ಮಾಡಿ ಸಂತೋಷವಾಗಿದ್ದರು ಅಂತ. ವೃದ್ಧಾಕಾರಿ ಪತಿವ್ರತ ಅಂತ ನಮ್ಮನ್ನು ಒಂದು ಕಾಲ ಆಗಿದ್ರು. ಎಲ್ಲ ಆದಮೇಲೆ ಇನ್ನು ಪತಿವ್ರತೆಯಾಗಿರೋದೇ ಒಳ್ಳೆಯದು, ಇನ್ನೇನಾದ್ರು ಜಗಳನೂ ಬೇಡ ಏನೂ ಬೇಡ ಅಂತ ಎಲ್ಲಕ್ಕೂ ಹೂವು ತಂದು ಒಳ್ಳೆ ಪ್ರೀತಿಯಿಂದ ಸಂತೋಷ ಪಡಿಸ್ತಾ ಯಯಾತಿ ದೇವಯಾನಿ ಎಲ್ಲರೂ ಸಂತೋಷವಾಗಿದ್ದರು. ಒಳ್ಳೆ ಯಜ್ಞಾದಿಗಳನ್ನು ಮಾಡಿ ಚಕ್ರವರ್ತಿ ಬೇಕಾದಷ್ಟು ದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ಸರ್ವದೇವತಾ ಸ್ವರೂಪನಾದ ಪರಮಾತ್ಮನನ್ನೇ ಭಾಗವತಕಾರನಿಗೆ ಎಲ್ಲೂ ಕೂಡ ಪರಮಾತ್ಮನ ಬಿಟ್ಟು ಕಥೆಯನ್ನು ಮುಂದೆ ಬೆಳೆಸೋಕೆ ಇಷ್ಟಿಲ್ಲ. ಅದರಿಂದ ಸರ್ವದೇವಮಯಂ ಹರಿ, ಸಕಲ ದೇವತಾತ್ಮನಾದ ಹರಿಯನ್ನು ಆರಾಧನೆ ಮಾಡ್ತಾ ಅವನಲ್ಲೇ ಪ್ರೀತಿಗಾಗಿ ಭಗವತ್ ಪ್ರೀತಿಗಾಗಿ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾನೆ. ಯಾವ ಪರಮಾತ್ಮನಲ್ಲಿ ಜಗತ್ತು ಆಕಾಶದಲ್ಲಿ ಮೋಡಗಳು ತೇಲಾಡುವಂತೆ ತೇಲಾಡ್ತಾ ಇದೆಯೋ, ಅನೇಕವಾಗಿ ತೋರಿದರೂ ಎಲ್ಲವೂ ಪರಮಾತ್ಮನ ಸ್ವರೂಪವೇ ಆಗಿದೆಯೋ ಅಂಥ ಪರಮಾತ್ಮನನ್ನು ಹೃದಯದಲ್ಲಿಟ್ಟುಕೊಂಡು ವಾಸುದೇವಂ ಗುಹಾಶಯಂ, ಹೃದಯದಲ್ಲಿರುವ ಪರಮಾತ್ಮನನ್ನೇ ಸಂತೋಷಕ್ಕಾಗಿ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಧಾರಣೆ ಮಾಡಿ ನಿರಾಶೀ ಅಯಜತ್ ಪ್ರಭುಂ, ಯಾವ ಅಪೇಕ್ಷೆಯೂ ಇಲ್ಲದೆ ಪರಮಾತ್ಮನ ಸುಪ್ರೀತಕ್ಕಾಗಿ ಸಕಲ ಯಜ್ಞಗಳನ್ನು ಮಾಡಿದ್ದಾನೆ. ಎಷ್ಟೋ ವರ್ಷಗಳು, ವರ್ಷ ಸಹಸ್ರಗಳು ಅಂತ ಹೇಳಿದ್ದಾರೆ. ಮಾಡಿದ ಮೇಲೆ ಅವನಿಗೆ ಮನುಷ್ಯನಿಗೆ ಭಕ್ತಿ ಅನ್ನೋದು ಕಾಮವನ್ನು ಹೊಡೆದಾಕತ್ತೆ. ಕಾಮ ಉಳಿಬಾರ್ದು ಅಂತಿದ್ರೆ ಭಗವದ್ಭಕ್ತಿಯನ್ನೇ ಬೆಳೆಸಬೇಕು ಅನ್ನೋಕ್ಕೋಸ್ಕರ ಭಾಗವತರು ಹೇಳ್ತಾರೆ. ಕಾಮವೆಲ್ಲ ಆರಿತು ಅನ್ನೋ ಇವತ್ತು ಭಾಗ ನಿಲ್ಲಿಸಬೇಕು ಅಂತ ಕಾಣುತ್ತೆ. 10 ನಿಮಿಷ ಇದೆಯಾ? ಓದಿ. ನಂದು ಬಸ್ತ ಹೋತನ ಕತೆ ಅಣ್ಣ ನಾ ಪ್ಲೇಸ್ ಓದು, ನೀವು ಚೂರು ಓದು. ಸ ಇತ್ತಮಾಚರನ್ ಕಾಮಾನ್ ಸ್ತ್ರೈಣೋಪಂಧವಮಾತ್ಮನಃ ಬುದ್ಧ್ವಾ ಪ್ರಿಯಾಯೈ ನಿರ್ವಿಣ್ಣೋ ಗಾಥಾಮೇತಾಂ ಅಗಾಯತ. ಶೃಣು ಭಾರ್ಗವ್ಯಂ ಗಾಥಾಂ ಮದ್ವಿಧಾ ಚರಿತಾಂ ಭುವಿ ಧೀರಾಯಸ್ಯಾನುಶೋಚಂತಿ ವನೆ ಗ್ರಾಮ ನಿವಾಸಿನಃ. ಬಸ್ತ ಏಕೋ ವನೆ ಕಶ್ಚಿತ್ ವಿಚಿನ್ವನ್ ಪ್ರಿಯಮಾತ್ಮನಃ ದದರ್ಶ ಕೂಪೇ ಪತಿತಾಂ ಸ್ವಕರ್ಮವಶಕಾಂ ಅಜಾ. ಹೀಗೆ ಪರಮಾತ್ಮನಿಗಾಗಿ ಯಜ್ಞವನ್ನು ಮಾಡ್ತಾ ಪತಿಯ ಜೊತೆಯಲ್ಲಿದ್ದಾಗ ಆ ಭಕ್ತಿ ಚೆನ್ನಾಗಿ ಬೆಳೆದ ಮೇಲೆ ವಿವೇಕವೂ ಬಂತು. ಈಗ ಅವನು ಒಂದು ದಿವಸ ದೇವಯಾನಿಯನ್ನು
ಒಂದು ಉದ್ಯಾನವನ ಉಪವನದಲ್ಲಿ ಕೂರಿಸ್ಕೊಂಡು ಒಂದು ಕಥೆ ಹೇಳ್ತೀನಿ ಅಂತ ಒಂದು ಕಥೆ ಹೇಳಿದ. ಆ ಕಥೆ ನೋಡೋ ಕಥೆ ಅದರ ಆತ್ಮಕಥೆ. ಒಂದು ಹೋತ ಕಾಡಲ್ಲಿ ಪ್ರಿಯವಾದದ್ದು ನೋಡಿಕೊಂಡು ಹೋಗ್ತಾ ಇದ್ದಾರೆ, ಪ್ರಿಯವಾದ ಸಿಗತ್ತೋ ಏನೋ ಅಂತ ಒಂದು ಗುಂಡಿಗೆ ಬಿದ್ದುಬಿಟ್ಟು. ಆ ಬಿದ್ದ ಮೇಲೆ ಅದನ್ನು ಆ ಗುಂಡಿಯಲ್ಲಿ ಬಿದ್ದಂಥ ಒಂದು ಹೆಣ್ಣ ಆಡನ್ನು ನೋಡ್ದ ಆ ಹೋತ. ನೋಡಿಬಿಟ್ಟು ಅಯ್ಯೋ ಪಾಪ ಗುಂಡಿಲಿ ಬಿದ್ದುಬಿಟ್ಟಿದೆ ಅಂಥೇಳಿ ಆ ದಡದಿಂದ ಅದಕ್ಕೆ ಕಾಲುವೆ ಮಾಡಿಕೊಟ್ಟ. ಎತ್ತಕ್ಕೆ ಬರೋಲ್ವಲ್ಲ, ದಡದಿಂದ ಕೂಡಲಿ ಎಷ್ಟು ಕಷ್ಟ. ಆ ಕೂಡಲ್ಲಿ ಆ ಹೆಣ್ಣಾಡು ಮೇಲಕ್ಕೆ ಬರಲಿ ಅಂಥೇಳಿ ಭಾಳ ಪ್ರಯತ್ನ ಮಾಡಿ ಹೇಗಾದರೂ ಅದನ್ನ ಮೇಲಕ್ಕೆ ಎತ್ತಬೇಕು ಅಂತ ಆ ಹೆಣ್ಣು ಆಡನ್ನು ಮೇಲಕ್ಕೆ ಎತ್ತಿದ್ದಾನೆ. ಎತ್ತಿದ ಮೇಲೆ ಅದು ಇವನ ಜೊತೆ ನೀನು ಇದೆಯಲ್ಲ ನೀನೇ ನನಗೆ ಸರಿ ಅಂಥೇಳಿ ಅವಳನ್ನೇ ಜೊತೆಯಲ್ಲಿ ಇಟ್ಕೊಂಡು ಬೇಕಾದಷ್ಟು ಮರಿಗಳನ್ನು ಹಾಕಿಸ್ಕೊಂಡ. ಅಜಾಮೇಕಾಂ ಶುಕ್ಲಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತಿ ಪುಂಸರೂಪಾಂ ಅಜೋಹ್ಯೇಕೋ ಜುಷಮಾಣೋ ಮುಷೇತಿ ಈ ರೀತಿಯಾಗಿ ಬೇಕಾದಷ್ಟು ಮರಿಗಳಾದವು. ಇನ್ನೂ ಒಂದಷ್ಟು ಹೆಣ್ಣಾಡುಗಳು ಸೇರಿಕೊಂಡು ಹೀಗೆ ಬಹಳ ಇದಾಯಿತು. ಆದಮೇಲೆ ಅವನು ಅಯ್ಯೋ ನಾನು ಸಿಗಾಕೊಂಡ್ಬಿಟ್ಟೆ ಅಂತ ಯೋಚನೆ ಮಾಡಿ ಅದನ್ನೇ ಮಾಡ್ತಾ ಯಾತಕ್ಕೆ ನಾನು ಈಗ ಬಂದೆ, ಯಾಕೆ ಈ ಹೆಣ್ಣಾಡನ ಮೇಲೆ ಕೆಬ್ಬಸ್ತೆ ಅಂತ ಯೋಚನೆ ಮಾಡಿ ಆಗಲ್ಲ, ನಾನು ಇದನ್ನು ಹಾಗಾದ್ರೂ ಬಿಡಿಸ್ಕೋಬೇಕು. ಅವ್ರು ಬಿಡ್ತಾರಣ್ಣವ್ರ, ಅವ್ರು ಬಿಡೋಲ್ಲಪ್ಪ, ಸಿಗಾಕೊಂಡಿದ್ದಾರೆ, ಹೊರಗೆ ಹೋಗೋಕೆ ಬಿಡೋದಿಲ್ಲ. ಏನೇ ಮಾಡಿದ್ರು ಅವರನ್ನು ಸಮಾಧಾನ ಪಡಿಸಿಲ್ಲ. ನಾನು ಹೊರಗೆ ಹೋಗ್ತೇನೆ, ನನಗೆ ಆಗೋಲ್ಲ ಅಂದರು ಬಿಡೋಕ್ಕಾಗಲ್ಲ. ಒಂದು ದಿವಸ ಹೋಗ್ತಾ ಇದ್ದ, ಮ್ಯಾ ಮ್ಯಾ ಅಂತ ಹೋದ ಕೂಗ್ತಾ ಇತ್ತು. ರಾವಣ ನೋಡಿದೆ, ಇದು ಎಲ್ಲ ಕಡೆಗೂ ಬರುತ್ತೆ ಈ ಗಂಡಾಡು ಅಂತೇಳಿ ಅದನ್ನು ಹೊಡೆದು ಕೂಡಲೇ ಒಂದು ಪುರುಷತ್ವ ಹೋಗುದು, ಎರಡು ಬಿದ್ದರಿತು. ಆದಮೇಲೆ ಅಯ್ಯೋ ಪಾಪ ಅಳ್ತಾ ಇದೆ ಅಂತೇಳಿ ಮತ್ತೆ ಜೋಡಿಸ್ತಾ ಈ ಕಥೆ ತನ್ನ ಕಥೆಯನ್ನೇ ಹಾಗೆ ಹೇಳ್ತಾ ಇದ್ದಾನೆ. ಆಮೇಲೆ ಮತ್ತೆ ಅವನು ಅಷ್ಟಾಗಿಯೋ ಅದೇ ಹೆಣ್ಣಾಡಿ ಜೊತೆಲೇ ಹೋಗ್ತಾ ಬಹಳ ಇದಾಗಿದ್ದ. ಆ ಗಂಡಾಡಿಗೆ ತೃಪ್ತಿನೇ ಆಗಲಿಲ್ಲ. ಒಂದಲ್ಲ ಎರಡಲ್ಲ 100 ಹೆಣ್ಣಾಡುಗಳ ಜೊತೆ ಇದ್ದು ಕೂಡ ತೃಪ್ತಿ ಆಗಲಿಲ್ಲ. ಇನ್ನೂ ತೃಪ್ತಿ ಆಗಲಿಲ್ಲ ಅಂದರೆ ಹಾಗೆ. ಆದ್ದರಿಂದ ನನ್ನನ್ನು ನಾನು ತಿಳ್ಕೊಳ್ಳದೆ ನಿಮ್ಮ ಜೊತೆಲಿ ನಾನಿದ್ದರೆ ನನ್ನ ಬದುಕು ವ್ಯರ್ಥ ಅಂದ. ಕಥೆ ಹೇಳ್ತಾ ಇರೋದು ತನ್ನ ಕಥೆನೇ. ಕೊನೆಯ ಮಾತು ಮಾತ್ರ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳದೆ ಹೋದರೆ ಜೀವನವೇ ವ್ಯರ್ಥ. ಯತ್ ಪೃಥಿವ್ಯಾಂ ವ್ರೀಹಿ ಯಮಂ ಹಿರಣ್ಯಂ ಪಶವಸ್ತ್ರಿಯಗ ನ ದುಹ್ಯಂತಿ ಮನಃ ಪ್ರೀತಿಂ ಪುಂಸಃ ಕಾಮಃ ತಸ್ಯತೆ ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ ಯದಾ ನ ಕುರುತೆ ಭಾವಂ ಸರ್ವಭೂತೇಷ್ವಮಂಗಲಂ ಸಮದೃಷ್ಟೇಸ್ತದಾ ಪುಂಸಃ ಸರ್ವಾಃ ಸುಖಮಯಾಧಿಜಗಾ ಯಾದುಸ್ತ್ಯಜಾ ದುರ್ಮತಿ ಯಾನ ಜೀರ್ಯತಿ ದುರ್ಮತಿಭಿಃ ಜೀರ್ಯತೋ ನ ಯಾನ ಜೀರ್ಯತಿ ಯಾದುಸ್ತ್ಯಜಾ ದುರ್ಮತಿಭಿಃ ಜೀರ್ಯತೋ ಯಾನ ಜೀರ್ಯತೆ ತಾಂ ಕೃಷ್ಣ ತೃಷ್ಣಾಂ ದುಃಖನಿವಹಾಂ ಶರ್ಮ ಕಾಮೋದ್ಧೃತಂ ತ್ಯಜೇತ್. ಮಾತ್ರಾ ಸ್ವಸ್ರಾ ದುಹಿತ್ರಾ ವಾ ನಾವಿವಿಕ್ತಾಸನೋ ಭವೇತ್ ಬಲವಾನ್ ಇಂದ್ರಿಯಗ್ರಾಮೋ ವಿದ್ವಾಂಸಮವಿಕರ್ಷತಿ ಪೂರ್ಣಂ ವರ್ಷಸಹಸ್ರಂ ಮೇ ವಿಷಯಾನ್ ಸೇವತೋ ಸಕೃತ್ ತಥಾಪಿ ಜಾನುವಸ ಸವನಂ ತೃಷ್ಣಾ ತೇಷು ಉಪಜಾಯತೆ. ಕೊನೆಯಲ್ಲಿ ತನ್ನ ನಿಜವಾದ ಅನುಭವವನ್ನು ಯಾತಿ ಮುಂದಿಡ್ತಾನೆ. ಈ ಭೂಮಿಯಲ್ಲಿರುವ ಅಷ್ಟು ಐಶ್ವರ್ಯ, ಅಷ್ಟು ಚಿನ್ನ, ಅಷ್ಟು ಸಂಪತ್ತು, ಅಷ್ಟು ಹುಡುಗಿಯರು ಒಬ್ಬರಿಗೆ ಕೊಟ್ಟರು ಇಷ್ಟೇನಾ ಅಂತ ಕಾಮಿಯಾದ. ಅಂದರೆ ಕಾಮಕ್ಕೆ ತೃಪ್ತಿ ಇಲ್ಲ ಅನ್ನೋಕ್ಕೆ ಕಾಮಹತನಾದ ಮನುಷ್ಯನಿಗೆ ಅಖಂಡ ಭೂಮಂಡಲದ ಎಲ್ಲ ಸಂಪತ್ತು, ಎಲ್ಲ ಸ್ತ್ರೀಯರು, ಎಲ್ಲ ಜಾಗವು, ಎಲ್ಲ ಭೂಮಿಯೂ ಕೊಟ್ಟರು ತೃಪ್ತಿ ಅನ್ನೋದು ಬರೋದಿಲ್ಲ. ಕಾಮವನ್ನು ಉಪಭೋಗಿಸಿ ತೃಪ್ತನಾದವನು ಯಾರೊಬ್ಬನೂ ಇಲ್ಲ. ಹಾಗೆ ಭೂಮಿಯನ್ನು ತುಪ್ಪದಲ್ಲಿ, ಅಗ್ನಿಯನ್ನು ತುಪ್ಪದಲ್ಲಿ ಆರಿಸೋಕೆ ಹೋದರೆ ಉರಿಯತ್ತೋ ಅದೇ ರೀತಿ ಕಾಮವನ್ನು ತೃಪ್ತಿಪಡಿಸ್ತೀನಿ ಅಂತ ವಿಷಯವನ್ನು ಅನುಭವಿಸಿದರೆ ಹೆಚ್ಚಾಗತ್ತೆ ಹೆಚ್ಚಾಗತ್ತೆ ಹೆಚ್ಚಾಗತ್ತೆ. ಕಾಫಿ ಕುಡಿದು ಕಾಫಿ ತೃಪ್ತಿ ಆಗಲ್ಲ, ಇನ್ನು ಬೇರೆ ಏನು ಕುಡಿದ್ರೂ ಅದು ತೃಪ್ತಿ ಆಗೋದಿಲ್ಲ. ಹೀಗೆ ಮನುಷ್ಯನಾದವನು ತಾನು ನಿಜವಾಗಿ ಜೀವನದಲ್ಲಿ ಸಕಲ ಭೂತಗಳಲ್ಲೂ ಅತ್ಯಂತ ಕಾರುಣ್ಯದಿಂದ
ಸ್ವಲ್ಪವೂ ದ್ರೋಹವಿಲ್ಲದೆ ಹಿಂಸಾ ಬುದ್ಧಿ ಇಲ್ಲದೆ ಯಾವಾಗ ಉತ್ತಮವಾದ ಪರಮಾತ್ಮ ಭಾವನೆಯನ್ನು ಮಾಡ್ತಾನೋ ಆವತ್ತೇ ಅವನಿಗೆ ಬಿಡುಗಡೆ. ಇಲ್ಲಿದ್ರೂ ಬಿಡುಗಡೆ ಇಲ್ಲ. ಸಮದೃಷ್ಟಿಯಾಗಿ ಎಲ್ಲರಿಗೂ ನೋವಿಲ್ಲದೆ ಯಾರು ನಡ್ಕೊಳ್ತಾನೋ ಅವನಿಗೆ ಎಲ್ಲೆಲ್ಲೂ ಆನಂದ ಸಿಗತ್ತೆ, ಎಲ್ಲಿಗೆ ಹೋದರೂ ಆನಂದ ಇದೆ. ಸರ್ವ ಸುಖಮಯ ದಿಶಾ. ಹೀಗೆ ಯಾವ ಆಸೆ ಅನ್ನೋದು ಸಾಮಾನ್ಯ ದುರ್ಮತಿಗಳಿಂದ ಬಿಡೋಕ್ಕಾಗಲ್ವೋ, ಯಾವುದು ಮುಪ್ಪಾದರೂ ಆಸೆಗೆ ಮುಪ್ಪಾಗೋದಿಲ್ಲ. ಯಾನ ಜೀರ್ಯತಿ ಜೀರ್ಯದ ಅಂಥ ಕೊನೇ ಉಸಿರವರೆಗೂ ಇರುವಂಥ ರೋಗ ಯಾವುದು ಅಂದರೆ ತೃಷ್ಣ ಆಸೆ. ಅಂಥ ಆಸೆಯನ್ನು ಯಾರು ಬದುಕಿದ್ದಾಗಲೇ ಬಿಡ್ತಾನೋ ಅವನೊಬ್ಬನೇ ಧೀರ, ಅವನೇ ವಿವೇಕಿ. ಅಂಥ ತಾಯಿ ಜೊತೆ ಇರ್ಬೋದು, ಮಗಳ ಜೊತೆ ಇರ್ಬೋದು, ತಂಗಿ ಜೊತೆ ಇರ್ಬೋದು, ಏಕಾಂತದಲ್ಲಿ ಮಾತ್ರ ಇರಬಾರ್ದು. ಇಂದ್ರಿಯ ಸಮೂಹ ಅನ್ನೋದು ಬಲಿಷ್ಠ. ಯಾರನ್ನು ಬೇಕಾದ್ರೂ ಕೆಡಬಿಡುತ್ತೆ, ಯಾವಾಗ ಬೇಕಾದ್ರೂ ಕೆಡಬಿಡುತ್ತೆ. ಸಾವಿರ ವರ್ಷಗಳು ನಾನು ಈ ಕಾಮರ ಜೊತೆಲಿದ್ದು ಇನ್ನೂ ತೃಪ್ತಿ ಆಗಲಿಲ್ಲ, ಖಂಡಿತ ಇದು ಸರಿಯಲ್ಲ ಅಂಥೇಳಿ ಯೋಚನೆ ಮಾಡಿ ಅವನ ಪತ್ನಿಯನ್ನು ಕೇಳಿಕೊಂಡು ನಾನು ಪರಮಾತ್ಮನ ಚಿಂತೆಗೆ ಹೋಗ್ತೇನೆ ಅಂತೇಳಿ ನಿರ್ದ್ವಂದ್ವೋ ನಿರಹಂಕಾರ ಚರಿಷ್ಯಾಮಿ ಮೃಗೈ ಸಹ. ಪ್ರಾಣಿಗಳ ಜೊತೆ, ಗಿಡಗಳ ಜೊತೆ ಅಹಂ ಮಮ ಭಾವವನ್ನು ಬಿಟ್ಟು ಎಲ್ಲ ದ್ವಂದ್ವಗಳನ್ನು ಸಹಿಸಿಕೊಂಡು ಭಗವದ್ಧ್ಯಾನದಲ್ಲಿ ಇರ್ತೇನೆ. ಈ ಸಂಸಾರ ಅನ್ನೋದು ಬೇಡ, ಇದು ಆತ್ಮನಾಶ. ಈ ಸಂಸಾರದಲ್ಲಿದ್ದವನು ಖಂಡಿತ ಪರಮಾತ್ಮನ ಸಮೀಪ ಹೋಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಯಯಾತಿ ತನ್ನ ಅಷ್ಟೂ ರಾಜ್ಯವನ್ನು ಊರು ಕೊಟ್ಟು, ನೋಡಪ್ಪ ನೀರೇ ಕೊಡು, ನಾನು ಅವ್ರಿಗೆ ಕೊಡೋಲ್ಲ ಅಂತ ಹೇಳಿದ್ದೀನಿ, ಅವ್ರ ರಾಜ್ಯಾಧಿಕಾರ ಇಲ್ಲ ಅಂತ, ನಿನ್ನ ಅಧೀನರಾಗಬೇಕಾದ್ರೆ ಅವ್ರು ಇರಲಿ ಅಂತೇಳಿ 4 ದಿಕ್ಕುಗಳಿಗೂ ಉಳಿದ 4ರನ್ನು ಆ ಪೂರ್ವನಿಂದ ಕೊಡಿಸಿ ತಾನು ತಪಸ್ಸಿಗೆ ಹೋಗ್ತೀನಿ ಅಂತೇಳಿ ತಪಸ್ಸಿಗಾಗಿ ದೇವಯಾನಿ ಜೊತೆಯಲ್ಲಿ ಹೊರಟಿದ್ದಾನೆ. ಮೂಚೆ ನೀಡಂ ಜಾತಪಕ್ಷ ದ್ವಿಜ ಅಂತಾರೆ. ಹಾಗೆಂದರೆ ಗೂಡಲ್ಲಿರೋ ಮರಿಗೆ ರೆಕ್ಕೆ ಬಂದರೆ ಹಾಕಿ ಬಿಟ್ಟು ಹೊರಗೆ ಹೋಗುತ್ತಾ, ಇನ್ನು ಗೂಡಿಗೆ ಹೋಗಲ್ಲ ನಾನು ಅಂತ ಹೊರಗೆ ಹಾಕೊಂಡು ಹೋಗುತ್ತಾ. ಹಾಗೆ ಸಂಸಾರದಿಂದ ಬಿಡುಗಡೆಯಾಗಿ ದೇವಯಾನಿ ಜೊತೆಯಲ್ಲಿ ಕಾಡಿನಲ್ಲಿ ಹೊರಟೋದ. ಹೇಗೆ ಹೋಗ್ತಾ ಅಂತ ಕೊನೆಯಲ್ಲಿ ಯಯಾತಿಯ 4 ವಾಕ್ಯ. ಸತತ್ರ ನಿರ್ಮುಕ್ತ ಸಮಸ್ತ ಸಂಗ ಆತ್ಮಾನುಭೂತ್ಯಾ ವಿದುತ ತ್ರಿಲಿಂಗಗ ಪರೇ ಮಲೆ ಬ್ರಹ್ಮಣಿ ವಾಸುದೇವೇ ಲೇಭೇ ಗತಿಂ ಭಾಗವತೀಂ ಪ್ರತೀತಗ ಶ್ರುತ್ವಾ ಗಾಥಾಂ ದೇವಯಾನಿ ಮೇನೆ ಪ್ರಸ್ತೋಭಮಾತ್ಮನಗ ಸ್ತ್ರೀ ಪುಂಸೋಃ ಸ್ನೇಹ ವೈಕಲ್ಯಾತ್ ಪರಿಹಾಸಮಿವೇರಿತಂ ಸಾ ಸನ್ನಿವಾಸಂ ಸುಹೃದಾಂ ಪ್ರಪಾಯಾಮಿವ ಗಚ್ಚತಾಂ ವಿಜ್ಞಾಯೇಶ್ವರ ತಂತ್ರಾಣಾಂ ಮಾಯಾ ವಿರಚಿತಂ ಪ್ರಭೋಗೋ ಸರ್ವತ್ರ ಸಂಗಮುತ್ಸೃಜ್ಯ ಸ್ವಪ್ನೋಪಮ್ಯೇನ ಭಾರ್ಗವಿ ಕೃಷ್ಣೇ ಮನಃ ಸಮಾವೇಶ್ಯ ವ್ಯಧುನೋಲ್ಲಿಂಗಮಾತ್ಮನಗ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ವೇಧಸೆ ಸರ್ವಭೂತಾಧಿವಾಸಾಯ ಶಾಂತಾಯ ಬೃಹತೆ ನಮಃ ಶಾಂತಾಯ ಸರ್ವಭೂತಾಧಿವಾಸಾಯ ಶಾಂತಾಯ ಬೃಹತೆ ನಮಃ. ಹೀಗೆ ಯಯಾತಿ ದೇವಯಾನಿಯ ಜೊತೆಯಲ್ಲಿ ಸಮಸ್ತ ಸಂಘವನ್ನು ಕಳಚಿಕೊಂಡು ಆತ್ಮಾನುಭವವನ್ನು ಪಡ್ಕೊಳ್ಬೇಕು ಅಂಥೇಳಿ ತ್ರಿಗುಣವನ್ನು ಸತ್ಪರ್ಯ ಸ್ತಂಭ ಗುಣಗಳನ್ನು 3 ಮೀರಿ ಪರಬ್ರಹ್ಮದಲ್ಲಿ ಲೀನನಾದ. ಯಾವಾಗಲೂ ಎಲ್ಲೆಲ್ಲೂ ವಾಸ ಮಾಡುವ ವಾಸುದೇವನಲ್ಲೇ ಭಾಗವತೀಂ ಗತಿಮ್ಮತ ಭಗವಂತನಲ್ಲೇ ಸೇರುವಂತಹ ಗತಿಯನ್ನು ಪಡ್ಕೊಂಡಿದ್ದಾನೆ. ಇಂಥ ಯಯಾತಿ ಆರಂಭದಲ್ಲಿ ವಿಷಯ ಭೋಗಿಯಾಗಿದ್ದರೂ ಕೊನೆಯಲ್ಲಿ ವಿರಕ್ತನಾಗಿ ಪರಮ ಭಕ್ತಿಯಲ್ಲಿದ್ದ. ದೇವಯಾನಿಯು ಕೂಡ ಇವಳ ಜೊತೆಯಲ್ಲಿದ್ದಲ್ಲ, ಅವನ ಮನುಷ್ಯನಿಗೆ ಸತ್ಸಂಗ ಅನ್ನೋದು ಹೇಗಾದರೂ ಮಾಡಿ ಅವರನ್ನು ಒಳ್ಳೆ ದಾರಿ ತಂದೆ ಕೊಡುತ್ತೆ ಅಂಥೇಳಿ ಅವಳು ಕೂಡ ಎಲ್ಲ ಅಹಂಕಾರವನ್ನು, ಕ್ರೋಧವನ್ನು ಎಲ್ಲವನ್ನು ಬಿಟ್ಟು, ಅಭಿಮಾನವನ್ನು ಬಿಟ್ಟು ಬಹಳ ಇವತ್ತಿನವರೆಗೆ ಹಿಂದಾದದ್ದಲ್ಲ, ತಮಾಷೆಯಿಂದ ಪರಿಹಾಸ ಅಂತ ಎಲ್ಲ ಬಿಟ್ಟು ಕೊನೆಯಲ್ಲಿ ಪರಮಾತ್ಮನಿಗೆ ಶರಣಾಗಿದ್ದಾಳೆ. ದೈವೀಕೇಶ ಗುಣಮಯಿ ಮಮ ಮಾಯಾ ದುರತೆ. ಈಶ್ವರನ ಮಾಯೆಗೆ ಸಿಕ್ಕಿದವರು ಭಕ್ತಿಯಿಲ್ಲದೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಯಾರ ಕೈಲೂ ಯಾವ ಸಂಸಾರವನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಭಗವದ್ಭಕ್ತಿ ಒಂದೇ. ಸರ್ವತ್ರ ಸಂಗಮುತ್ಸರ್ಜ್ಯ
ಎಲ್ಲೆಲ್ಲೂ ಸಂಘವನ್ನು ಇಟ್ಕೊಳ್ಳದೆ ಭಗವದ್ಭಕ್ತಿಯನ್ನು ಇಟ್ಕೊಂಡು ಇದೆಲ್ಲವೂ ನಡೆಯುತ್ತೆ. ನಮ್ಮ ಕೈಲಿ ಇಲ್ಲ, ಪರಮಾತ್ಮನ ಇಚ್ಛೆ ಈಶ್ವರೇಚ್ಛೆಯಂತೆ ನಡೆಯುತ್ತೆ ಅಂತೇಳಿ ಎಲ್ಲವನ್ನು ತಿಳಿದು ಆ ಸೂಕ್ಷ್ಮ ಶರೀರವನ್ನು ದಾಟಿ ಆತ್ಮನಲ್ಲಿ ಸೇರಿದಳು. ಹೀಗೆ ಕೊನೆಯ ಶ್ಲೋಕ ಬಹಳ ಉತ್ತಮವಾಗಿ ಹೇಳಿದ್ದಾರೆ. ನಮಸ್ತುಭ್ಯಂ ಭಗವತೆ ವಾಸುದೇವಾಯ ವೇದಸೆ ಸರ್ವಭೂತಾಧಿವಾಸಾಯ ಶಾಂತಾಯ ಬೃಹತಿ ನಮಃ. ಆ ಪರಮಾತ್ಮ ಸರ್ವಭೂತ ಹೃದಯದಲ್ಲಿ ವಾಸ ಮಾಡುವವನು. ಅವನು ಶಾಂತನಾಗಿ ನಮ್ಮೆಲ್ಲರಿಗೂ ಕೂಡ ಅಮಂಗಳವನ್ನೆಲ್ಲ ಕಳೆದು ಪರಮ ಶಾಂತಿಯನ್ನು ಪರಮಾನಂದವನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾಳೆಯಿಂದ 3 ದಿನ ಪಂಚಾಧ್ಯಾಯಿ ಹೇಳಿದೆ ಮಾತ್ಕೊಂಡ್ಬಿಟ್ಟು ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನವಿರಾಗಭಕ್ತಿಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇಂದರಗ ಕಸ್ಮಯ್ಯೇನ ವಿಭಾಸಿತೋಯಮತುಲೋ ಜ್ಞಾನಪ್ರದೀಪಃ ಪುರಾ ತದ್ರೂಪೇಣ ಚ ನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣಾ ಯೋಗೀಂದ್ರಾಯ ತದಾತ್ಮನಾಯ ಭಗವದ್ರಾತಾಯ ಕಾರುಣ್ಯತಃ ತಚ್ಶುದ್ಧಂ ವಿಮಲಂ ವಿಶೋಕಮಮೃತಂ ಸತ್ಯಂ ಪರಂ ಧೀಮಹಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯ ಇದಂ ಕೃಪಯಾ ಕಸ್ಮೈ ವ್ಯಾಜಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೆ ಸಂಸಾರಸರ್ಪದಷ್ಟಂ ಯೋ ವಿಷ್ಣುರಾತಮಮೋ ಮುಚತೆ ಭವೆ ಭವೆ ಯಥಾ ಭಕ್ತಿಃ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ತ್ವನ್ನೋ ಯತಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕೃಷ್ಣ ರಾಮ ಗೋವಿಂದ ದೇವಯಾನಿ